ನಮಸ್ತೆ. ಇಲ್ಲಿ 3 ಕಾರ್ಡ್ ಇದೆ. ಮೊದಲನೇದು, ಎರಡನೇದು, ಮೂರನೇದು. ಸೊ 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನಿಮ್ಮ ವಾರದ ರೀಡಿಂಗ್ ಹೇಗಿದೆ ನೋಡೋಣ. ಮೊದಲನೇದು ಯಾರು ಆಯ್ಕೆ ಮಾಡ್ತೀರಾ? ದ ಲವರ್ಸ್ ಕಾರ್ಡ್ ಇರುತ್ತೆ. ರಾಧಾಕೃಷ್ಣ ಇರ್ತಾರೆ, ಅಥವಾ ನಂಬರ್ ವೈಸ್ ಕೂಡ ನೀವು ಚೂಸ್ ಮಾಡ್ಬೋದು. 6 ನಂಬರು. ಎರಡನೇದು ಯಾರು ಆಯ್ಕೆ ಮಾಡ್ತೀರಾ? ಇದು ಜಸ್ಟಿಸ್ ಇದೆ. ಇದು 11 ನಂಬರ್ ಅಂತ ಕೂಡ ನೀವು ಚೂಸ್ ಮಾಡ್ಬೋದು. ಮೂರನೇದು ಯಾರು ಆಯ್ಕೆ ಮಾಡ್ತೀರಾ? ಸೊ ಹೈ ಪ್ರಿಸ್ಟೆಸ್ ಇದೆ, ಚಾಮುಂಡೇಶ್ವರಿಯ ರೀತಿಯಲ್ಲಿ. ಸೊ 2 ನಂಬರ್ ಅಂತ ಕೂಡ ಚೂಸ್ ಮಾಡ್ಬೋದು. ಸೊ 6, 11, 2. ಟೇಕ್ ಯುವರ್ ಓನ್ ಟೈಮ್. ಬನ್ನಿ, ಮೊದಲನೇದು ರಾಧಾಕೃಷ್ಣ ಯಾರು ಆಯ್ಕೆ ಮಾಡಿದ್ರಿ? 6ನೇ ನಂಬರು. ಸೊ ನಿಮಗೆ ಈ ವಾರ ಏನು ಗೈಡೆನ್ಸ್ ಇದೆ, ಏನು ಬರೋದ್ರಲ್ಲಿ ಇದೆ ನೋಡುವ. ಸೊ ಸದ್ಯಕ್ಕೆ ನಿಮ್ಮ ಇನ್ ಆ್ಯಂಡ್ ಎಂಡ್ ಎನರ್ಜಿನ ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮ ಫೀಮೇಲ್ ವರ್ಷನ್ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ಸೊ ನಿಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಲೆಫ್ಟ್ ಸೈಡ್ ಬಾಡಿನ ಚೆನ್ನಾಗಿ ಇಟ್ಕೊಳ್ಳೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸಕ್ಸಸ್ ಬರೋದ್ರಲ್ಲಿ ಇದೆ. ನಿಮಗೆ ಲವ್ ವಿಚಾರದಲ್ಲಿ ಸಕ್ಸಸ್ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ನಂಬಿಕೆ ನಿಲ್ಲುತ್ತೆ, ನಿಮ್ಮ ನಂಬಿಕೆ ಗೆಲ್ಲುತ್ತೆ ಅನ್ನುವಂಥದ್ದು ಇದೆ. ಏನು ನಂಬಿಕೆ ಇಟ್ಕೊಂಡಿದ್ದೀರಾ ಅದು ಖಂಡಿತವಾಗ್ಲೂ ಈಡೇರುತ್ತೆ ಅನ್ನುವಂಥದ್ದು ಇದೆ. ಕೆಲವು ವಿಚಾರಗಳನ್ನ ಲೆಟ್ ಗೋ ಮಾಡಬೇಕು. ಲೆಟ್ ಗೋ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಆರೋಗ್ಯ ಸುಧಾರಣೆ ಆಗುತ್ತೆ. ಇಂಪ್ರೂವಿಂಗ್ ಹೆಲ್ತ್ ಅಂತ ಇದೆ. ಸೊ ಇಂಪ್ರೂವಿಂಗ್ ಹೆಲ್ತ್ ಆಗುತ್ತೆ. ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ಬೇಜಾರು ಮಾಡ್ಕೊಂಡಿದ್ರೆ ಸ್ವಲ್ಪ ಅವ್ರ ಕಡೆ ಗಮನ ಹರಿಸಿ ಅನ್ನುವಂಥದ್ದು ಇದೆ. ನೋ ಅನ್ನುವಂಥದ್ದು ಇದೆ. ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ. ಸೊ ಕೆಲವು ವಿಚಾರಗಳಿಗೆ ನಾಟ್ ದ ರೈಟ್ ಟೈಮ್ ಇದೆ ಇವಾಗ ಅನ್ನುವಂಥದ್ದು ಇದೆ. ಗಣೇಶ ಏನೋ ಒಂದು ಸಿಹಿ ಸುದ್ದಿ ಬರೋದ್ರಲ್ಲಿ ಇದೆ. ಯಾರ್ದೋ ಒಂದು ಪ್ರೀತಿ ಬರೋದ್ರಲ್ಲಿ ಇದೆ. ಮದುವೆ ಆಫರ್ ಬರೋದ್ರಲ್ಲಿ ಇದೆ. ಜಾಬ್ ಆಫರ್ ಬರೋದ್ರಲ್ಲಿ ಇದೆ. ಬಿಸ್ನೆಸ್ ಆಫರ್ ಬರೋದ್ರಲ್ಲಿ ಇದೆ. ತಂದೆ ಕಡೆಯಿಂದ ದುಡ್ಡು ಬರೋದ್ರಲ್ಲಿ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನಿಂದ ಏನು ತೊಂದರೆ ಆಗಿತ್ತು ಆ ತೊಂದರೆ ರಿಮೂವ್ ಆಗುವಂಥ ಸಾಧ್ಯತೆ ಇದೆ. ಸೊ ಯಾರೋ ಇಲ್ಲಿ ತಂದೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಕಂಗ್ರ್ಯಾಚುಲೇಷನ್ಸ್. ಸೊ ನೀವು ಕೊಟ್ಟಷ್ಟು ನಿಮಗೆ ದುಡ್ಡು ಬರುತ್ತೆ. ಸೊ ಹಾಗಾಗಿ ಮನಿ ಫ್ಲೋ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ. ಕೂಡಿಡೋದಕ್ಕೆ ಹೋಗಬೇಡಿ. ಸೊ ಕೂಡಿಟ್ಟಿದ್ದು ಪರರ ಪಾಲು ಅನ್ನೋದನ್ನು ಮರಿಬೇಡಿ ಅನ್ನುವಂಥದ್ದು ಇದೆ. ಎಕ್ಸ್ಟ್ರೀಮ್ ಲೆವೆಲಲ್ಲಿ ದುಡ್ಡನ್ನು ಸ್ಪೆಂಡ್ ಮಾಡ್ತೀರಾ ಅಥವಾ ಸೆಂಡ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ಸೊ ಯಾರೋ ಇಲ್ಲಿ ಎಕ್ಸ್ಟ್ರೀಮ್ ಲೆವೆಲಲ್ಲಿ ದುಡ್ಡು ಸೆಂಡ್ ಮಾಡ್ತಾ ಇದ್ದಾರೆ, ಕಂಟ್ರೋಲ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಅದೊಂದು ರಾಂಗ್ ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ಆ ಇನ್ಫಾರ್ಮೇಷನ್ ಬಗ್ಗೆ ಇನ್ನೊಮ್ಮೆ ಮಾಹಿತಿನ ತಿಳ್ಕೊಳ್ಳಿ. ಯಾರೋ ನಿಮ್ಮನ್ನು ತಪ್ಪು ದಾರಿಗೆ ಹೇಳ್ತಿದ್ದಾರೆ ಅಥವಾ ಬೇರೆಯವ್ರ ಬಗ್ಗೆ ಮಾತಾಡಿ ನಿಮ್ಮ ಕಡೆಯಿಂದ ನಿಮ್ಮ ಅಮೌಂಟನ್ನು ಯಾರೋ ಮಿಸ್ಲೀಡ್ ಮಾಡ್ತಿದ್ದಾರೆ. ಸೊ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಓಕೆ. ಸೊ ಒಂದು ಹೊಸ ಐಡಿಯಾ ಬರುತ್ತೆ. ಅದರಿಂದ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ದಾರಿಲಿ ಹೋಗಬೇಕಾದ್ರೆ ಒಂದಷ್ಟು ಸಮಸ್ಯೆಗಳು ಆಗಬಹುದು. ಅದರಿಂದ ಮುಂದುವರಿಸ್ಕೊಂಡು ಆ ಅಡೆತಡೆಗಳನ್ನ ಮೀರಿ ನೀವು ಯಶಸ್ಸನ್ನು ಸಾಧಿಸ್ತೀರಾ ಅನ್ನುವಂಥದ್ದು ಇದೆ. ಸರಿಯಾಗಿ ಕಮ್ಯುನಿಕೇಷನ್ ಮಾಡ್ಕೊಳ್ಳಿ. ಎಲ್ಲ ಪ್ರಾಬ್ಲಮಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಬೇರೆಯವರು ನಿಮಗೆ ಕಮ್ಯುನಿಕೇಷನ್ ಪ್ರಾಬ್ಲಮನ್ನು ಮಾಡ್ತಿದ್ದಾರೆ. ಬೇರೆಯವ್ರ ಹತ್ರ ಸರಿಯಾಗಿ ನಿಮಗೆ ಏನು ಮಾಹಿತಿ ಸಿಗ್ತಾ ಇಲ್ಲ ಅಥವಾ ನಿಮಗೆ ಸಿಗ್ತಾ ಇರುವಂಥ ಮಾಹಿತಿನ ತಪ್ಪು ಸಿಗೋ ಹಾಗೆ ಮಾಡ್ತಿದ್ದಾರೆ. ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಕೆಲವು ಸತಿ ಮಂಕು ಬೂದಿ ಎರಚುವಂಥವ್ರು ಇರಿಸ್ತಾನೆ ಇರ್ತಾರೆ. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ತಗೊಳ್ಳಿ. ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನು ತಿಳ್ಕೊಂಡು ಮುಂದುವರಿರಿ. ತಪ್ಪು ಮಾಹಿತಿಗಳನ್ನ ಕೇಳಿಸ್ಕೊಂಡು ಅಥವಾ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅನ್ನೋದನ್ನು ಮರೆತುಬಿಟ್ಟು ನೀವು ಮುಂದುವರೆದಿದ್ದೆ ಆದರೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತೀರ. ಹಾಗಾಗ್ತಿರೋ ಹಾಗೆ ಎಚ್ಚರಿಕೆನ ವಹಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಸರಿಯಾಗಿ ಕಮ್ಯುನಿಕೇಷನ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಕೂತು ಮಾತಾಡಿ ಎಲ್ಲವನ್ನು ಕೂಡ ಬಗೆಹರಿಸ್ಕೊಳ್ಳಿ. ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಮಾಡ್ಕೊಳ್ಳಿ. ಥರ್ಡ್ ಪಾರ್ಟಿ ಯಾವತ್ತಿದ್ರೂ ದೂರ ಆಗಲೇಬೇಕು, ಆಗೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿ ಇದೆ. ಸೊ ಹಾಗಾಗಿ ಇದು ಸಕ್ಸಸ್ಫುಲ್ ಜರ್ನಿ ಆಗುತ್ತೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರು ಲವ್ ಮಾಡಿ ಮದುವೆ ಆಗ್ತಿದ್ದೀರಾ ಅಥವಾ ಸ್ಟಿಲ್ ಸಿಂಗಲ್ಸ್ ಇದ್ದೀರಾ ಅವ್ರಿಗೆ ಮಾತ್ರ. ಯಾರು ಮ್ಯಾರೇಜ್ ಆಗಿ ಮತ್ತೊಂದು ಮ್ಯಾರೇಜ್ ಆಗ್ತಿದ್ದೀರಾ, ಇಟ್ಸ್ ಎ ಕಾರ್ಮಿಕ್ ರಿಲೇಷನ್ಶಿಪ್.
ಸೊ ವಾಟ್ ಎವರ್ ಯು ವಾಂಟ್ ಡೂ ಯುವರ್ ಸೆಲ್ಫ್ ಅಷ್ಟೇ. ಸೊ ಸೊ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮನ್ನು ಪ್ರೀತಿಸೋರ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತೀರಾ, ನೋಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ನಿಮಗೆ ಏನು ಬೇಕಾದರೂ ಮಾಡೋ ಕೆಪಾಸಿಟಿ ಇದೆ ಅಂದಾಗ ಜೀವನನ ಸುಂದರ ಮಾಡಿಕೊಳ್ಳುವಂಥ ಕೆಪಾಸಿಟಿ ಇರಬೇಕಾದ್ರೆ ಯಾಕೆ ಜೀವನನ ನರಕ ಮಾಡಿಕೊಳ್ಳುವಂಥ ಪ್ರಯತ್ನಕ್ಕೆ ಕೈ ಹಾಕ್ತೀರಾ ಅಲ್ವಾ? ಒಂದು ಸುಂದರವಾದ ಜೀವನನ ಅದು ಸುಂದರವಾಗಿರೋದಕ್ಕೆ ಬಿಡಿ, ಸುಂದರವಾಗಿ ನೋಡ್ಕೊಳ್ಳಿ. ಎಸ್ಪೆಷಲಿ ನಿಮ್ಮ ಲೈಫಲ್ಲಿ ಇರುವಂಥ ಫೀಮೇಲ್ ಪರ್ಸನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಅಡ್ವೈಸ್ ಇದೆ, ಇದು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ, ಆಯಿತಾ? ಒಂದು ಸೆಲೆಬ್ರೇಷನ್ ಬರೋದ್ರಲ್ಲಿ ಇದೆ, ಒಂದು ಕಮ್ಯುನಿಟಿ ಫ್ರೆಂಡ್ಸ್ ಕಡೆಯಿಂದ ನಿಮಗೆ ಏನೋ ಒಂದು ಗ್ರೂಪ್ ಡಿಸ್ಕಷನ್ ಮಾಡಿ ಏನೋ ಒಂದು ಡಿಸಿಷನ್ ತೊಗೊಳ್ತೀರಾ, ಅದು ನಿಮ್ಮ ಜೀವನಕ್ಕೆ ತುಂಬ ಒಳ್ಳೆಯ ಉಪಯೋಗನ ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ಹೊಸ ರಿಲೇಷನ್ಶಿಪ್ ಬರುವಂಥ ಸಾಧ್ಯತೆ ಇದೆ, ಹೊಸ ಪಾಪು ಬರುವಂಥ ಸಾಧ್ಯತೆ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇಲ್ಲಿ ಸ್ವಲ್ಪ ಹೈಯಲ್ಲಿ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ನೋ ಅಂತ ಹೇಳಿ. ಬರಬೇಕಾ ಬೇಡವಾ ಅಂತ ಯಾರು ಯೋಚನೆ ಮಾಡ್ತಿದ್ದಾರೆ. ಸೊ ಸದ್ಯಕ್ಕೆ ಆ್ಯಕ್ಷನ್ ತೊಗೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಗ್ರೇಟ್ ಪ್ಯಾಷನ್ ಇದೆ. ಸೊ ಎಲ್ಲವೂ ಸರಿ, ಎಲ್ಲ ಆಸೆ ಇದೆ, ಆಕಾಂಕ್ಷೆ ಇದೆ, ಎಲ್ಲವೂ ಇದೆ. ಆದರೆ ಥರ್ಡ್ ಪಾರ್ಟಿ ಜೀವನ ನಿಮ್ಮ ಜೀವನಕ್ಕೆ ಒಂದು ಬರಗಾಲನ ತೊಗೊಂಬರುತ್ತೆ ಅಥವಾ ನಿಮ್ಮ ಜೀವನನ ಮರಳುಗಾಡು ಮಾಡುತ್ತೆ ಅಂದರೆ ಸಮೃದ್ಧಿಯಾಗಿರುವಂಥ ಜೀವನನ ಯಾಕೆ ಥರ್ಡ್ ಪಾರ್ಟಿ ಕೈಗೆ ಒಪ್ಪಿಸಿ ಅಥವಾ ಅವರು ಒಂದು ಏನು ಹೇಳ್ತಾರೆ ಬಿಸಿಲು ಕುದುರೆ ಹಿಂದೆ ಬಿದ್ದುಬಿಟ್ಟು ಯಾವುದೇ ಜೀವನನೂ ಫುಲ್ಫಿಲ್ ಆಗೋದಿಲ್ಲ. ನೀವು ಅಂದ್ಕೊಂಡಂಗೆ ನಿಮ್ಮ ಲೈಫು ಥರ್ಡ್ ಪಾರ್ಟಿಯಿಂದ ಏನು ಒಳ್ಳೇದಾಗತ್ತೆ ಅಂದರೆ ಇದೆಲ್ಲ ನಿಮ್ಮ ಭ್ರಮೆ ಅಷ್ಟೇ. ಸೊ ಟೇಕ್ ಆ್ಯಕ್ಷನ್ ಅಂತ ಇದೆ. ಇದರಿಂದ ಹೊರಬರೋದಕ್ಕೆ ಏನು ಆ್ಯಕ್ಷನ್ ತೊಗೊಳ್ಬೇಕು ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮಗೆ ಗೊತ್ತಿದೆ ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ, ಯಾವ್ದು ಸರಿ ಮಾಡ್ತಾ ಇದ್ದೀರಾ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಸೊ ಇದ್ರ ಕಡೆ ಯೋಚನೆ ಮಾಡಿ ನಿರ್ಧಾರ ತೊಗೊಳ್ಳಿ ಅನ್ನುವಂಥದ್ದು ಇದೆ. ತಾಯಿ ಕಡೆಯಿಂದ ಆಸ್ತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಟೈಮ್ ಟು ಆ್ಯಕ್ಟ್, ಟೈಮ್ ಟು ಆ್ಯಕ್ಟ್, ಟೈಮ್ ಟು ಆ್ಯಕ್ಟ್ ಅಂತಲೇ ಎಲ್ಲವೂ ಕೂಡ ಹೇಳ್ತಾ ಇದೆ. ಸೊ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ನಿಮ್ಮ ಪ್ಲ್ಯಾನ್ ಕಡೆ ಅನ್ನೋವಂಥದ್ದು ಕೂಡ ಇದೆ. ಒಂದು ಅವಾರ್ಡ್ ಬರುವಂಥ ಸಾಧ್ಯತೆ ಇದೆ. ಲಕ್ಸುರಿಯಸ್ ಲೈಫ್ ನಿಮ್ಮದಾಗುತ್ತೆ, ಸಾಕಷ್ಟು ದುಡ್ಡು ಬರುತ್ತೆ, ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ. ಓಕೆ, ಸೊ ಎಸ್, ರಿಯೂನಿಯನ್ ಆಗುವಂಥ ಸಮಯ, ಒಂದು ಗುಡ್ ಲಕ್ ನಿಮ್ಮ ಜೀವನಕ್ಕೆ ಬರುವಂಥ ಸಮಯ. ಅದ್ರ ಜೊತೆಗೆ ಒಂದು ಎಂಡಿಂಗ್ ಸಿಚುವೇಶನ್ ಬರುವಂಥ ಸಮಯ. ಸಾಕಷ್ಟು ಸಮಸ್ಯೆನ ಎದುರಿಸಿದ್ದೀರಾ, ಸಾಕಷ್ಟು ನೋವುಗಳನ್ನ ನೋಡಿದ್ದೀರಾ. ಈಗ ಅದರಿಂದ ಹೊರಬಂದು ಒಂದು ರಿಲೀಫ್ ನೋಡುವಂಥ ಸಾಧ್ಯತೆ ಇದೆ. ಒಂದು ಒಳ್ಳೆ ಪರ್ಸನ್ ನಿಮ್ಮ ಜೀವನಕ್ಕೆ ಬರ್ತಾರೆ, ಒಂದು ಒಳ್ಳೆ ಪ್ರಯಾಣ ಕೂಡ ಹೋಗ್ತೀರಾ, ಒಂದು ಹೊಸ ಸಡನ್ ಪ್ಲ್ಯಾನ್ ಮಾಡ್ಕೊಂಡೆಲ್ಲೋ ಹೋಗ್ತೀರಾ. ಇದರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ತಾಯಿ ಮನೆಗೆ ನೀವು ಹೋಗ್ತೀರಾ, ತಾಯಿ ಮನೆ ಕಡೆಯಿಂದ ನಿಮ್ಮ ಮನೆಗೆ ಬರ್ತಾರೋ ಗೊತ್ತಿಲ್ಲ, ಈ ಥರದ್ದು ಒಂದಿದೆ. ಒಳ್ಳೆ ಬಿಸ್ನೆಸ್ ಆಫರ್ ಬರುವಂಥದ್ದು, ನೀವು ಕೆಲಸ ಮಾಡೋ ಕಡೆಯಿಂದನೇ ಅಥವಾ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟವರೇ ನಿಮಗೆ ಮ್ಯಾರೇಜ್ ಆಫರ್ ಕೂಡ ತೊಗೊಂಬರ್ತಾರೆ ಅನ್ನುವಂಥದ್ದು ಇದೆ. ಒಂದು ಬೆಟರ್ ಡಿಸಿಷನ್ನ ಮಾಡ್ಕೊಳ್ಳಿ, ನಿಮ್ಮೆಲ್ಲ ಸಮಸ್ಯೆಗಳು ಇದರಿಂದ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಒಂದು ಕಾಂಪ್ರಮೈಸಿಗೆ ಬನ್ನಿ, ಸ್ವಲ್ಪ ಒಪ್ಕೊಂಡು ಮದುವೆ ಆಗಿಬಿಡಿ. ಈ ಮದುವೆ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಅದ್ರ ಜೊತೆಗೆ ಸಾಕಷ್ಟು ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಕೆರಿಯರ್ ಕೂಡ ಚೆನ್ನಾಗಿದೆ, ಒಳ್ಳೆ ಪಾರ್ಟ್ನರ್ ಇದ್ದಾರೆ, ಸ್ವಲ್ಪ ರೆಸ್ಪಾನ್ಸಿಬಲ್ ಪರ್ಸನ್ ಇದ್ದಾರೆ, ಸ್ವಲ್ಪ ಸ್ಟ್ರೆಸ್ ಆಗ್ಬೋದು. ಬಟ್ ಎಂಡ್ ಆಫ್ ದಿ ಡೇ ಈ ಮ್ಯಾರೇಜ್, ಈ ಕಮಿಟ್ಮೆಂಟ್, ಈ ಒಂದು ಪಾರ್ಟ್ನರ್ಶಿಪ್ ನಿಮಗೆ ಖಂಡಿತವಾಗ್ಲೂ ಒಂದು ಸಕ್ಸಸ್ಫುಲ್ಲನ್ನ ತಂದುಕೊಡುತ್ತೆ. ನಿಮ್ಮ ಡ್ರೀಮ್ ಏನಿತ್ತು, ಡ್ರೀಮ್ ಕಮ್ ಟ್ರೂ ಆಗುತ್ತೆ. ಇನ್ನೊಂದು ಚೂರು ಹಾರ್ಡ್ ವರ್ಕನ್ನು ಮಾಡಿ ಇನ್ನು ಹೆಚ್ಚಿನ ಮಟ್ಟದ ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ದ ಲವ್ ಆಫ್ ಬ್ಯೂಟಿಫುಲ್ ಥಿಂಗ್ ಇನ್ ಯುವರ್ ಲೈಫ್ ಇದೆ. ಸೊ ನಿಮ್ಮ ಲೈಫಲ್ಲಿ ತುಂಬ ಬ್ಯೂಟಿಫುಲ್ ಆಗಿರೋದೇನಾದರೂ ಇದ್ದರೆ ಅದು ಪ್ರೀತಿ ಇದೆ. ಆ ಪ್ರೀತಿನ ಉಳಿಸ್ಕೊಳ್ಳುವಂಥ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೇನು ಸರಿ ಅನಿಸುತ್ತೋ, ನಿಮ್ಗೆ ಯಾವುದ್ರಲ್ಲಿ ನಂಬಿಕೆ ಇದೆಯೋ, ಏನು ಕಾನ್ಫಿಡೆನ್ಸ್ ನಿಮಗಿದೆಯೋ ಅದ್ರ ಕಡೆ ನೀವು ಗಮನನ ಕೊಡಿ. ಸೊ ನಿಮ್ಮ ಪರ್ಸ್ನಲ್ ಪವರ್ ಕಡೆ ನೀವು ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಸ್ಟ್ರಾಂಗ್, ಕಮಿಟೆಡ್, ಇಂಟೆಲಿಜೆಂಟ್ ಆಗಿರುವಂಥ ಇಂಡಿವಿಜುವಲ್ ಪರ್ಸ್ನಲ್ ಇದ್ದೀರಾ. ಸೊ ಎಲ್ಲ ಒಂದು ಕಡೆ ತುಂಬ ಬೇಗ ನಿರ್ಧಾರನ ತೊಗೊಂಡ್ಬಿಡ್ತೀರಾ, ತುಂಬ ಲಾಜಿಕ್ಕಾಗಿ, ಎಮೋಷನ್ ಆಗಿ ಯೋಚನೆ ಮಾಡ್ತೀರಾ. ಸೊ ಸಡನ್ ಚೇಂಜಸ್ ಬರೋದ್ರಲ್ಲಿ ಇದೆ. ನಿಮಗೆ ಒಬ್ಬರು ಒಂದು ದಿಕ್ಕು ಅಂದರೆ ನೀವೇ ಒಂದು ದಿಕ್ಕು ಆಗುವಂಥದ್ದಿದೆ. ಇಲ್ಲಿ ಡಿವೈಡ್ ಆಗುವಂಥದ್ದು, ಬೇರೆ ಬೇರೆ ಆಗುವಂಥ ಎನರ್ಜಿ ಇದೆ. ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಇದು ಒಂದು ರೀತಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಆ ಥರದ್ದು ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಒಂದು ರೀತಿ
ನೀವು ಅಂದ್ಕೊಂಡಿರೋ ವ್ಯಕ್ತಿ ನಿಮಗೆ ತದ್ವಿರುದ್ದು. ನೀವು ಯಾವತ್ತೂ ಅವ್ರು ನಿಮ್ಮ ಜೊತೆ ಮಿಂಗಲ್ ಆಗ್ತಾರೆ, ಅಥವಾ ನೀವು ಅಂದ್ಕೊಂಡಂಗೆ ಅವ್ರು ಇರ್ತಾರೆ, ಅಥವಾ ನಿಮ್ಮ ಇಮ್ಯಾಜಿನೇಷನ್ ಪ್ರಕಾರ ಅವ್ರು ಇರ್ತಾರೆ, ನಿಮ್ಮ ಲವರ್ ಎಸ್ಪೆಷಲಿ ಅಂದರೆ ಅದೆಲ್ಲ ರಾಂಗ್ ಇನ್ಫಾರ್ಮೇಷನ್ ಇದೆ. ಸೊ ನೀವು ತುಂಬ ಇಂಪಾರ್ಟೆಂಟ್. ನಿಮಗೆ ನಿಮ್ಮ ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಗಮನನ ಕೊಡಿ. ಹಿಂದೆ ಹೋಗಿದ್ದೆಲ್ಲ ಆಗೋಯ್ತು, ಬಿಟ್ಟು ಹೋಗಿದ್ದು ಬಿಟ್ಟು ಹೋಯಿತು. ಸೊ ನಿಮ್ಮ ಜೀವನದಿಂದ ಯಾರೋ ಹೊರಗೆ ಹೋಗ್ತಿದ್ದಾರೆ, ಯಾರೋ ಒಳಗೆ ಬರ್ತಿದ್ದಾರೆ, ಇದರಷ್ಟು ಕಡೆ ಅಷ್ಟೇ ಗಮನ ಕೊಡಿ. ಡಿವೈನ್ ಗೈಡೆನ್ಸ್ ಇದೆ. ಗೌರ್ಮೆಂಟ್ ಜಾಬ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರೋ ಮಾಡಿ. ಮನೆ ದೇವರಿಗೆ ಹೋಗ್ಬಿಟ್ಟು ಬನ್ನಿ, ಇದರಿಂದ ನಿಮಗೆ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ನೀವೇನು ಮಾಡಬೇಕು ಅದ್ರ ಕಡೆ ಗಮನನ ಕೊಡಿ. ಫ್ರೆಂಡ್ಸ್ ಕಡೆಯಿಂದ ನಿಮಗೆ ಸಹಾಯ ಆಗುತ್ತೆ, ಟೀಚರ್ ಕಡೆಯಿಂದ ಕೂಡ ನಿಮಗೆ ಸಹಾಯ ಆಗುತ್ತೆ. ಜೊತೆಗೆ ನೀವು ಒಬ್ಬ ಟೀಚರ್ ಆಗಿ ಬಡ್ತಿ ಹೊಂದುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಒಳ್ಳೆಯ ವಿಚಾರಗಳು ಇದೆ. ಲವ್ ಆಫರ್ ಬರುವಂಥದ್ದು, ಜಾಬ್ ಆಫರ್ ಬರುವಂಥದ್ದು, ಕ್ಲಾರಿಟಿ ಬರುವಂಥದ್ದು, ಆರೋಗ್ಯ ಸರಿ ಹೋಗುವಂಥದ್ದು, ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗುವಂಥದ್ದು, ದುಡ್ಡು ಬರುವಂಥದ್ದು, ಬಿಸ್ನೆಸ್ ಬರುವಂಥದ್ದು, ಪ್ರೆಗ್ನೆನ್ಸಿ ಬರುವಂಥದ್ದು, ಲಾಟ್ಸ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಕಂಫರ್ಟ್ ಝೋನ್ ಇದೆ ಇಲ್ಲಿ. ಓಕೆ, ಚಂದ್ರ ಇದ್ದಾರೆ. ಅಮ್ಮನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಅಮ್ಮನ ಆರೋಗ್ಯದ ಕಡೆ ಗಮನನ ಕೊಡಿ. ನಾಲಿಗೆನ ಕಂಟ್ರೋಲಲ್ಲಿ ಇಡೀ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಅಗ್ನಿ ಅವಘಡಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ನಾರದ ಮುನಿಗಳು ಇದ್ದಾರೆ. ಸೊ ಯೋಗಕ್ಕೆ ಸಂಬಂಧಪಟ್ಟಂಗೆ ಒಂದು ಟ್ರಾವೆಲಿಗೆ ಸಂಬಂಧಪಟ್ಟಂಗೆ ಒಂದು ಭಕ್ತಿ ಮಾರ್ಗದಲ್ಲಿ ಒಂದಷ್ಟು ಏನೋ ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಯೋಗ, ಭಕ್ತಿ ಮತ್ತು ಟ್ರಾವೆಲ್ ಈ ಮೂರು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಈ ಮಂತು. ಹಾಗಾಗಿ ಅದ್ರ ಕಡೆ ಗಮನನ ಕೊಡಿ. ಮ್ಯೂಸಿಕಲ್ಲಿ ಸಾಕಷ್ಟು ನಾಲೆಜನ್ನು ತಿಳ್ಕೊಳ್ತೀರಾ, ಮತ್ತು ವೇದಗಳಿಗೆ ಸಂಬಂಧಪಟ್ಟಂಥ ಮಾಹಿತಿನೂ ಕೂಡ ನೀವು ಕಲೆ ಹಾಕ್ತೀರಾ. ಸಮಥಿಂಗ್ ಆ ಥರದ್ದೇನೋ ಕಲಿತೀರಾ ಅನ್ನೋವಂಥದ್ದು. ಫೈನಾನ್ಷಿಯಲಿ ಸಕ್ಸಸ್ ಇದೆ. ಆಗಲೇ ಹೇಳ್ದಂಗೆ ಯಾರೋ ನಿಮ್ಮ ಜೀವನದಿಂದ ಹೊರಗೆ ಹೋಗ್ತಾರೆ. ಸೊ ದುಡ್ಡಿಗೋಸ್ಕರ ನಿಮ್ಮ ಜೀವನಕ್ಕೆ ಬಂದಿದ್ರು, ಈಗ ದುಡ್ಡು ಮುಗೀತು, ಹೋಗ್ತಾ ಇದ್ದಾರೆ ನಿಮ್ಮ ಜೀವನದಿಂದ ಹೊರಗೆ ಅನ್ನುವಂಥದ್ದು ಇದೆ. ಸೊ ಎಸ್, ಚಾಮುಂಡೇಶ್ವರಿಯ, ಕೊಲ್ಲೂರು ಮೂಕಾಂಬಿಕೆಯ, ದುರ್ಗಾ ಪರಮೇಶ್ವರಿಯ, ಮೇಲ್ಮರುವತ್ತು ರಾಧಿಪರಾಶಕ್ತಿಯ ಅಥವಾ ನಿಮ್ಮ ಇಚ್ಛೆಯ ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗುತ್ತೆ. ಜೊತೆಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಸ್ಟ್ರಾಂಗ್ ಆಗಿ ನೆಗೆಟಿವ್ ವೈಬ್ ಮಾಡ್ತಾ ಇದ್ದಾರೆ. ಇದರಿಂದ ಹೊರಗೆ ಬರೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಎಸ್, ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗುತ್ತೆ. ಎಂಗೇಜ್ಮೆಂಟ್, ವೆಡ್ಡಿಂಗ್ ಬರುವಂಥ ಸಾಧ್ಯತೆ ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಸೊ ನೀವು ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿಲಿ ಇದ್ದೀರಾ ಅಂತ ಅನಿಸುತ್ತೆ. ಸೊ ಬದಲಾವಣೆ ಬರ್ತಾ ಇದೆ. ನಿಮ್ಮಿಬ್ಬರು ಮ್ಯಾರೇಜ್ ಗ್ಯಾರಂಟಿ ಆಗುವಂಥ ಸಾಧ್ಯತೆ ಇದೆ. ಸೊ ರಿಲೇಷನ್ಶಿಪ್ ಗ್ರೋತ್ ಬರ್ತಾ ಇದೆ. ಫೈನಾನ್ಷಿಯಲ್ ಗ್ರೋತ್ ಬರ್ತಾ ಇದೆ. ಸೊ ಸೋಲ್ಮೇಟ್ ಡಿವೈನ್ ಪಾರ್ಟ್ನರ್ ನಿಮ್ಮ ಜೀವನಕ್ಕೆ ಬರ್ತಿದ್ದಾರೆ. ಹನಿ ಬಿಸ್ನೆಸ್ ಚೆನ್ನಾಗಿ ಹೋಗುತ್ತೆ. ಹನಿಮೂನ್ಗೆ ಕೂಡ ಹೋಗಬಹುದು. ಕೆಲವರು ಸ್ಟಾರ್ ಸೀಡ್ ಇದ್ದೀರಾ, ಚಂದ್ರ ಇದ್ದಾರೆ. ನಿಮ್ಮ ಮೂಡ್ ಸ್ವಿಂಗ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಒಬ್ಬ ಸ್ಟಾರ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗ್ತಿರೋ, ರಿಯಲ್ ಆಗಿ ಸ್ಟಾರ್ ಆಗ್ತಿರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಇಂಪಾರ್ಟೆಂಟ್ ಇದೆ. ಎನರ್ಜಿ ಇಲ್ಲಿ ಜಾಸ್ತಿ ಇದೆ. ಸೊ ಆಗಸ್ಟ್ ಮಂತ್ ತುಂಬ ಇಂಪಾರ್ಟೆಂಟ್ ಅನ್ನುವಂಥದ್ದು ಇದೆ. ಫೇಕ್ MA ಮಾಡ್ತಿದ್ದಾರೆ ಯಾರು ಅನ್ನುವಂಥದ್ದು ಇದೆ. ಫೇಕ್ ಆಗಿ MA ಮಾಡ್ತಿದ್ದಾರಂತೆ, ಯಾರು ಅಂತ ಗೊತ್ತಿಲ್ಲ. ಗನ್ ಅಂತ ಕೂಡ ಕೇಳ್ತಾ ಇದೆ. ಐಫಾ ಅವಾರ್ಡ್ ವಿನ್ ಮಾಡ್ತಾರೆ ಯಾರೋ. ಆಫ್ರಿಕಾಗೆ ಹೋಗುವಂಥ ಸಾಧ್ಯತೆ ಇದೆ. ಏಪ್ರಿಲ್ ಮಂತ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಅಥವಾ ನಿಮ್ಮ RC ಬುಕ್ ಎಲ್ಲೋ ಕಳೆದೋಗಿರ್ಬೋದು, ಸಿಗುತ್ತೆ. ಯಾರೋ ಸಿಹಿ ಮಾಡಿರೋ ಅಂಥವ್ರು ಬರ್ತಾರೆ ಅನ್ನುವಂಥದ್ದು ಇದೆ. ಮೇಕ್ ಇಟ್ ಹ್ಯಾಪನ್ ಅನ್ನುವಂಥದ್ದು ಕೂಡ ಇದೆ. GUPMACEAFR ಅನ್ನುವಂಥದ್ದು ಇದೆ. ಯಾರ ಮೇಲೂ FIR ದಾಖಲಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಕರ್ಕಾಟಕ ರಾಶಿ, ಮಿಥುನ ರಾಶಿ, ವೃಷಭ ರಾಶಿ ಮತ್ತು ಮೇಷರಾಶಿ, ವೃಶ್ಚಿಕ ರಾಶಿ, ಕುಂಭರಾಶಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. 7, 10, 11, 12 ನಂಬರ್ ಇಂಪಾರ್ಟೆಂಟು. ನಾಗದೇವರ ಆರಾಧನೆ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ. ಶಕ್ತಿ ದೇವತೆಯ
ಆರಾಧನೆ ಮಾಡಿ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು ಮರೆಯದಿರ ಮಾಡಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ, ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಧೆ ರಾಧೆ. ನಮಸ್ತೆ ಎಲ್ಲರಿಗೂ. ಯಾರೆರಡನೇದು ಆಯ್ಕೆ ಮಾಡಿದ್ದೀರಾ? ಜಸ್ಟಿಸ್, ನ್ಯಾಯ. ಸೊ ನ್ಯಾಯದ ಪರವಾಗಿ ನ್ಯಾಯ ಬರುವಂಥ ಸಮಯ ಬಂದಿದೆ. ಸೊ ನ್ಯಾಯಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಇದೆ. 11ನೇ ತಾರೀಕೊಳಗೆ ನ್ಯಾಯಾಲಯದ ತೀರ್ಪು ಹೊರ ಬರುತ್ತೆ. ಎಲ್ರಿಗೂ ಖುಷಿ ಆಗುತ್ತೆ, ಸಂಭ್ರಮಾಚರಣೆ ಆಗುತ್ತೆ ಅನ್ನುವಂಥದ್ದು ಇದೆ. ಡೋಂಟ್ ಸ್ಟಾಪ್ ಪ್ರಯತ್ನನ ನಿಲ್ಲಿಸಬೇಡಿ ಅನ್ನುವಂಥದ್ದು ಇದೆ. ರಿಕವರಿ ಇದೆ. ಆಸ್ಕ್ ಯುವರ್ ಏಂಜಲ್ಸ್ ಅಂತ ಇದೆ. ಎಸ್ ಅಂತ ಇದೆ. ಎಸ್, ಖಂಡಿತವಾಗ್ಲೂ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ ಇದೆ. ಸೊ ಅಬುಡೆನ್ಸ್, ದುಡ್ಡು ಬರುವಂಥ ಸಾಧ್ಯತೆಗಳು ಇದೆ. ಸೊ ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ. ಈ ವೀಕ್, ಈ ಮಂತ್ ನಿಮಗೆ ಬಿಗ್ ಹ್ಯಾಪಿ ಚೇಂಜ್ ಇದೆ. ಹಾಗಾಗಿ ಹೆಚ್ಚು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಹಣೆ ಬರಹಕ್ಕೆ ಹೊಣೆಯಾರು, ಬೊಂಬೆ ಎಲ್ಲಾರು, ಕಾಣದಂತ ಮುಖ ನೂರಾರು, ನಮ್ಮ ಖಳನಾಯಕ ಮೇಲೆ ಕಾಲ ಕರುತಿ ಜಗ, ಪ್ರೀತಿ ಕೊಲ್ಲೆ ಪಾತಕ. ಸೊ ಏನಾಯಿತು, ಮುಗಿದೋಯ್ತಾ ಜೀವನ ಅಂತ ಯೋಚನೆ ಮಾಡಬೇಕಾದಂಥ ಅಗತ್ಯ ಇಲ್ಲ. ಖಂಡಿತವಾಗ್ಲೂ ಜೀವನ ಮುಗ್ದಿಲ್ಲ. ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಸೊ ಏನು ನೆಗೆಟಿವ್ ವೈಬ್ ಮಾಡಿದ್ರು, ಏನು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇತ್ತು, ಇದೆಲ್ಲವೂ ಕೂಡ ತುಂಬ ಹೆವಿಯಾಗಿ ಸಮಸ್ಯೆನ ಮಾಡ್ತಾ ಇರೋವಂಥದ್ದು. ಬಟ್ ಡಿವೈನ್ ಗೈಡೆನ್ಸ್ ಇದೆ. ನ್ಯೂ ಬಿಗಿನಿಂಗ್. ಇದು ಜಸ್ಟಿಸ್ ಕಾರ್ಡು, ಇದು ಜಡ್ಜ್ಮೆಂಟ್ ಕಾರ್ಡು. ಜಸ್ಟಿಸ್ ಆ್ಯಂಡ್ ಜಡ್ಜ್ಮೆಂಟ್ 11ರಿಂದ 20ರೊಳಗೆ ಆಗತ್ತೆ ಅನ್ನುವಂಥದ್ದು ಇದೆ, ತಾರೀಕೊಳಗೆ. ಸೊ ಎಸ್, ಒಳ್ಳೆ ಪಾರ್ಟ್ನರ್ಶಿಪ್ ಬರುವಂಥ ಸಾಧ್ಯತೆ ಇದೆ. ಓಕೆ, ಸೊ ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ಬೇರೆ ಊರಿಂದ ನಿಮಗೆ ಮ್ಯಾರೇಜ್ ಆಫರ್, ಜಾಬ್ ಆಫರ್ ಬರುವಂಥ ಸಾಧ್ಯತೆ ಇದೆ. ಮ್ಯಾರೇಜ್ ಆಫರ್, ಜಾಬ್ ಆಫರ್ ಬಂದಾಗ ನಿಮಗೆ ಸರಿ ಅನಿಸಿದ್ರೆ ಖಂಡಿತವಾಗ್ಲೂ ಒಪ್ಕೊಳ್ಳಿ. ಖಂಡಿತವಾಗ್ಲೂ ಚೆನ್ನಾಗಿರ್ತೀರಾ ಅನ್ನುವಂಥದ್ದು ಇದೆ. ಸೊ ತುಂಬ ದುಡ್ಡು ಬರುವಂಥ ಸಾಧ್ಯತೆ ಇದೆ. ನೀವು ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ ಅದು ಇನ್ನೂ ಸ್ವಲ್ಪ ನಿಧಾನ ಆಗಬಹುದು. ಅಥವಾ ನೀವು ಮಾಡಬೇಕು ಅಂದ್ಕೊಂಡಿರೋ, ಬೆಳಿಬೇಕು ಅಂದ್ಕೊಂಡಿರೋ ಬೆಳೆ ಸ್ವಲ್ಪ ನಿಧಾನವಾಗಿ ಬರಬಹುದು. ಬಟ್ ಖಂಡಿತವಾಗ್ಲೂ ಅದರಿಂದ ಒಳ್ಳೆ ಹಣ ಬರುತ್ತೆ. ಬೆಳೆ ನಿಧಾನ ಆಗುತ್ತೆ, ಬಟ್ ಖಂಡಿತ ಹಣ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಕಂಪ್ಲೀಟ್ ಪ್ಲ್ಯಾನನ್ನು ಡೀಟೇಲಾಗಿ ಮಾಡಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ದುಡ್ಡು ಬರುವಂಥ ಸಾಧ್ಯತೆ ಇದೆ. ಎಲ್ಲೋ ಹೋಗುವಂಥ ಪ್ಲ್ಯಾನ್ ಮಾಡಿದ್ದೀರಾ, ಈ ಪ್ಲ್ಯಾನ್ ಕೂಡ ನಿಮಗೆ ಸಾಕಷ್ಟು ಅನುಕೂಲನ ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಒಂದು ಎಕ್ಸೈಟ್ಮೆಂಟ್, ಎಕ್ಸ್ಪೆಕ್ಟೆಡ್ ಔಟಿಂಗನ್ನು ನೀವು ಹೋಗ್ತೀರಾ ಅನ್ನುವಂಥದ್ದು ಇದೆ. ಹೊಸ ಪ್ರೀತಿ ಬರುವಂಥದ್ದು, ಹೊಸ ಎಮೋಷನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಒಂದು ಫುಲ್ಫಿಲ್ಲಿಂಗ್ ರೊಮ್ಯಾಂಟಿಕ್ ಫೀಲಿಂಗ್ ಅಥವಾ ರೊಮ್ಯಾನ್ಸ್ ಮಾಡುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಬಹುದು. ಸೊ ಒಂದು ಲಾಂಗ್ ಲಾಸ್ಟಿಂಗ್ ರಿಲೇಷನ್ಶಿಪ್ ಕೂಡ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ಒಂದು ಹೊಸ ಜೀವನನ ಶುರು ಮಾಡೋಕ್ಕೆ ಹೊರಟಿದ್ದೀರಾ, ಶುರು ಮಾಡಿ. ಕೆಲವು ಕಡೆ ಕೆಲವ್ರನ್ನ ಕ್ಷಮಿಸ್ಬಿಟ್ಟು ಮುಂದುವರಿರಿ. ಹಳೆಯದನ್ನು ನೆನಪಲ್ಲಿ ಇಟ್ಕೊಂಡು ಮುಂದುವರ್ಸ್ಕೊಂಡು ಹೋಗಿ. ಮುಂಚೆ ಆಗಿದ್ದ ತಪ್ಪು ಮತ್ತೆ ಆಗದಿರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸಾಕಷ್ಟು ಒಂದು ಕ್ಲೆವರ್ ಆಗಿದ್ದೀರಾ. ಎಜುಕೇಷನ್ ಬಗ್ಗೆ ಗಮನನ ಹರಿಸಿ ಒಂದು ಬ್ಯಾಲೆನ್ಸ್ಡ್ ಜೀವನ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಒಂದು ಎಕ್ಸಲೆಂಟ್ ಅನ್ನುವಂಥ ಆಪರ್ಚುನಿಟಿ ನಿಮಗೆ ಬರುತ್ತೆ. ಜೊತೆಗೆ ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸ್ಕಾಲರ್ಶಿಪ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಜೀವನ ಒಂದು ಪ್ಯಾರಾಶೂಟ್ ರೀತಿ ಬದಲಾಗುತ್ತೆ. ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ವರ್ಕನ್ನು ಸರಿಯಾಗಿ ಮಾಡಿ, ನಿಮ್ಮ ಕೆಲಸನ ನೀವು ಮಾಡಿ, ಫಲಾಫಲಗಳನ್ನ ಮುಂದಕ್ಕೆ ಬಿಟ್ಬಿಡಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಅಪ್ರಿಷಿಯೇಷನ್ ಸಿಗುವಂಥದ್ದು, ನಿಮ್ಮ ಪಾರ್ಟ್ನರ್ ವಾಪಸ್ ಬರುವಂಥದ್ದು, ನಿಮಗೆ ಸಾಕಷ್ಟು ಯಶಸ್ಸು ಸಿಗುವಂಥದ್ದು, ನೀವು ಬರೆದಿರುವಂಥ ಎಕ್ಸಾಮಲ್ಲಿ ಪಾಸ್ ಆಗುವಂಥದ್ದು, ನಿಮ್ಮ ಜಾಬ್ ಬರುವಂಥದ್ದು, ಜೊತೆಗೆ ನೀವು ಸ್ಟಾರ್ ಆಗಿ ಬದಲಾಗುವಂಥದ್ದು ಕೂಡ ಇದೆ. ಸಾಕಷ್ಟು ಒಂದು ಹೊಸ ರೀತಿಯ ಅವಾರ್ಡ್ ವಿನ್ನಿಂಗ್ ಮೂಮೆಂಟನ್ನ ನೋಡ್ತೀರಾ. ವಾವ್ ಅನ್ನುವಂಥ ಮೂಮೆಂಟನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಸ್ಕಾಲರ್ಶಿಪ್ ಬರುತ್ತೆ, ಪ್ರಮೋಷನ್ ಬರುತ್ತೆ,
ಅವಾರ್ಡ್ ಬರುತ್ತೆ, ಹೊಸ ಪ್ರಾಜೆಕ್ಟ್ ಕೂಡ ಬರ್ತಾ ಇದೆ. ಸೊ ಮೂವ್ ಆನ್ ಮಾಡಿ, ಎಂಜಾಯ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ನಿಮಗೆ ಗೊತ್ತಿದೆ ಯಾವುದು ಸರಿ ಯಾವುದು ತಪ್ಪು, ಯಾರು ನಿಮಗೆ ಥರ್ಡ್ ಪಾರ್ಟಿ ಸಿಚುವೇಶನಿಗೆ ಹಾಕಿದ್ದು, ಯಾವ ರೀತಿ ಸಮಸ್ಯೆನ ಮಾಡ್ತಾ ಇದ್ದಾರೆ, ಯಾವ ರೀತಿ ಇದರಿಂದ ಹೊರಗೆ ಬರಬೇಕು, ಇದಕ್ಕೆ ಮೂಲ ಕಾರಣ ಏನು, ಯಾರು ಅನ್ನೋವಂಥದ್ದು. ಆ್ಯಕ್ಚುಲಿ ಡೈವರ್ಸಿಗೆ ಹಾಕಿರೋ ಅಂಥವ್ರು ಡೈವರ್ಸ್ ತಗೊಳ್ದಿರಾ ಒಂದು ರೀತಿ ಮುಂದುವರೆದಿದ್ದೆ ಆದರೆ ಮತ್ತೆ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಇಷ್ಟ ಇದ್ದರೆ ನೀವಿಬ್ಬರು ಮುಂದುವರಿರಿ, ಇಲ್ಲ ಅಂದರೆ ನನಗೆ ಬೇಡವೇ ಬೇಡ, ಡೈವರ್ಸ್ ಬೇಕೇ ಬೇಕು ಅಂದರೆ ಅದು ಕೂಡ ಆಗುತ್ತೆ. ಅದನ್ನು ಕೂಡ ಮುಂದುವರಿಸ್ಬಹುದು ನೀವು, ನಿಮ್ಗೆ ಇಷ್ಟ ಇದ್ದರೆ. ಸೊ ಇದು ಕೂಡ ನಿಮಗೆ ಅನುಕೂಲನೇ ಆಗುತ್ತೆ. ಜೊತೆಗೆ ಹೊಸ ಪರ್ಸನ್ ಬರ್ತಾರೆ. ಡೈವರ್ಸ್ ಆದಮೇಲೆ ನನ್ನ ಲೈಫ್ ಸೆಟ್ಲ್ ಆಗೋದಿಲ್ವಾ, ಹೀಗೆ ಇರುತ್ತಾ ಅಂದರೆ ಖಂಡಿತ ಒಳ್ಳೆ ಪಾರ್ಟ್ನರ್ ಬರ್ತಾರೆ, ಲೈಫ್ ಸೆಟ್ಲ್ ಆಗುತ್ತೆ. ಒಂದು ಸಡನ್ನಾಗಿ ಎಲ್ಲೋ ಟ್ರಾವೆಲ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ತುಂಬ ದಿವಸದಿಂದ ಕಾಯ್ತಾ ಇದ್ದಿದ್ದಂಥ ರಿಸಲ್ಟ್ ಈ ವಾರದೊಳಗೆ ಬಂದ್ಬಿಡುತ್ತೆ ಅನ್ನುವಂಥದ್ದು ಇದೆ. ಸರಿಯಾಗಿ ಕಮ್ಯುನಿಕೇಷನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ವ್ಯಕ್ತಿ ನಿಮ್ಮ ಜೀವನಕ್ಕೆ ಒಂದು ಕ್ಲಾರಿಟಿ ಕೊಡೋದಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಬರೋರು ಬರಲಿ, ಹೋಗೋರು ಹೋಗಲಿ, ನೀವು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರು ನಿಮಗೆ ಸ್ಟಕ್ ಎನರ್ಜಿ ಮಾಡಿದ್ರು, ಯಾವುದರಿಂದ ನೀವು ಹೊರಗೆ ಬರಬೇಕು, ಯಾವ ನೆಗೆಟಿವ್ ವೈಬ್, ನೆಗೆಟಿವ್ ಥಾಟ್ಸ್ ನಿಮ್ಮ ಒಂದು ಇಚ್ಛೆನ ಫುಲ್ಫಿಲ್ ಮಾಡ್ತಾ ಇಲ್ಲ, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಸಿಕ್ಕ ಮೇಲೆ ನೀವು ಅದ್ರ ಬಗ್ಗೆ ಏನು ನಿರ್ಧಾರ ತಗೊಳ್ಬೇಕೋ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ತುಂಬಾ ಪಾಸಿಟಿವ್ ಆಗಿ ಇದೆ. ಸೊ ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗುತ್ತೆ. ಹಣ ಬರ್ತಾ ಇದೆ, ಅವಕಾಶಗಳು ಬರ್ತಾ ಇದೆ, ಪ್ರೀತಿ ಬರ್ತಾ ಇದೆ, ಮ್ಯಾರೇಜ್ ಬರ್ತಾ ಇದೆ, ಹೊಸ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀರಾ. ಥರ್ಡ್ ಪಾರ್ಟಿ ಸಿಚುವೇಶನ್ನಲ್ಲಿ ಬ್ರೇಕಪ್ ಆಗೋದ್ರಲ್ಲಿ ಇದೆ. ಜೊತೆಗೆ ಬ್ರೇಕಪ್ಪಿಂದ ಹೊರಗೆ ಬಂದು ಒಂದು ಪಾಸಿಟಿವ್ ಚೇಂಜ್ ಓವರ್ನ ಈ ಲೈಫಲ್ಲಿ ನೀವು ನೋಡೋದೇ ಇಲ್ಲ, ಅಂದ್ಕೊಂಡಿದ್ದನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ನನ್ನ ಜೀವನಕ್ಕೆ ನ್ಯಾಯ ಸಿಗೋದೇ ಇಲ್ಲ ಅಂತ ಏನು ಅಂದ್ಕೊಂಡಿದ್ರಿ, ಆ ನ್ಯಾಯನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಇಂಟ್ರೆಸ್ಟಿಂಗ್ಲಿ ಇಲ್ಲಿ ಸುಭದ್ರಾ ದೇವಿಯ ಎನರ್ಜಿ ಇದೆ. ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರ್ತಾರೆ. ಇಂದ್ರ ಮತ್ತು ಸೂರ್ಯ ದೇವರು ಇದ್ದಾರೆ. ಸೊ ಖಂಡಿತವಾಗ್ಲೂ ನಿಮ್ಮ ಕೆಲಸ, ರಾಜಕೀಯವಾಗಿ ಏನು ತೊಡಕುಂಟು ಮಾಡಿದ್ರು ಅದೆಲ್ಲವೂ ಕೂಡ ಬಗೆಹರಿಯುತ್ತೆ. ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಜಾಬ್ ಆಗುತ್ತೆ, ಆರೋಗ್ಯ ಸುಧಾರಿಸುತ್ತೆ, ಮದುವೆ ಬರುತ್ತೆ, ಎಲ್ಲ ರೀತಿಯ ಬೆಳಕು ನಿಮಗೆ ಸಿಗುತ್ತೆ. ಎಸ್ಪೆಷಲಿ ನಿಮ್ಮ ಶತ್ರುಗಳ ನಾಶ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರು ನಾಶದಿಂದ ನಿಮಗೆ ಹೆಚ್ಚಿನ ಅನುಕೂಲಗಳೇ ಉಂಟಾಗತ್ತೆ. ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ಒಳ್ಳೆಯದಾಗಲಿ ಎಲ್ಲರಿಗೂ. ಸೊ ಸಾಕಷ್ಟು ಪಾಸಿಟಿವ್ ವೈಬ್ ಇದೆ. ಏನೋ ಡೈಮಂಡ್ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಯಾರೋ ಡೈಮಂಡನ್ನು ತೊಗೊಳ್ತೀರಾ ಅನ್ನುವಂಥದ್ದು ಇದೆ. ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸೊ ಫ್ಯಾಮಿಲಿ ಇಂಪಾರ್ಟೆಂಟ್, ಫ್ಯಾಮಿಲಿ ಕಡೆ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ಬಿಸ್ನೆಸ್ ಗ್ರೋತ್ ಆಗುತ್ತೆ, ವಿನ್ನಿಂಗ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಒಂದು ಬಿಗ್ ಫ್ಯಾಮಿಲಿ, ಒಂದು ಸ್ಮಾಲ್ ಫ್ಯಾಮಿಲಿ ಮ್ಯಾರೇಜ್ ರಿಯೂನಿಯನ್ ಆಗುವಂಥದ್ದು ಕೂಡ ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಏನೇ ಆದರೂ ನಗೋದನ್ನು ಮರಿಬೇಡಿ, ನಗ್ನಗ್ತಾ ಇರಿ ಅನ್ನುವಂಥದ್ದು ಇದೆ. ಸ್ವಲ್ಪ ಕಣ್ಣು ದೃಷ್ಟಿ ಇದೆ, ಕಣ್ಣು ದೃಷ್ಟಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ವಾವ್, ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ಸ್ ಇದೆ ಇಲ್ಲಿ. ಸೊ ಒಂದು ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿಲಿ ಇರೋರಿಗೆ ಕಂಗ್ರ್ಯಾಚುಲೇಷನ್. ಖಂಡಿತ ರಿಯೂನಿಯನ್ ಅನ್ನೋದಕ್ಕಿಂತ ಮ್ಯಾರೇಜ್ ಆಗಿಬಿಡ್ತೀರಾ ನೀವು ಅನ್ನುವಂಥದ್ದು ಇದೆ. ನಿಮ್ಮ ಹಾರ್ಟಿನ ಕೀ, ಅವರ ಹಾರ್ಟಿನ ಕೀ ಎರಡೂ ಕೂಡ ಸಿಕ್ಕಿದೆ. ಇನ್ನೇನು ಇಲ್ಲ, ನಿಮ್ಮಿಬ್ಬರಿಗೂ ಒಂದು ಚೆನ್ನಾಗಿರುವಂಥ ದಾಂಪತ್ಯ ಜೀವನ ನಿಮ್ಮದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಬದಲಾವಣೆಗಳು ಕೂಡ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಪೂರ್ವಜರ ಆಶೀರ್ವಾದ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಒಂದು ಸ್ಟಾರ್ ಸೀಡ್ ಇದ್ದೀರಾ, ಒಂದು ಸ್ಟಾರ್ ಲೈಫ್ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಹನಿ ಬಿಸ್ನೆಸ್ ಕೂಡ ಚೆನ್ನಾಗಿ ಹೋಗುತ್ತೆ, ಹನಿಮೂನ್ಗೆ ಕೂಡ ಹೋಗುವಂಥ ಸಾಧ್ಯತೆ ಇದೆ. ಸೊ ಎಸ್, ಒಬ್ಬ ವಯಸ್ಸಾದಂಥ ವ್ಯಕ್ತಿ, ಒಳ್ಳೆಯ ವೈಸ್ ಪರ್ಸನ್ ನಿಮಗೆ ಸಲಹೆನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಮಾಡಿ ಫೈನಾನ್ಷಿಯಲಿ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಓಕೆ, ನಿಮ್ಮ ಜೀವನದಲ್ಲಿ ತೊಂದರೆ ಮಾಡ್ತಿದ್ದಂಥ ಥರ್ಡ್ ಪಾರ್ಟಿ ಯಾರು ಅನ್ನೋದು ನಿಮ್ಮ ಪೂರ್ವಜರು ತೋರಿಸ್ತಾರೆ. ಥರ್ಡ್ ಪಾರ್ಟಿಯಿಂದ ನಿಮ್ಮನ್ನು ಅಥವಾ ನಿಮ್ಮ ಪ್ರೀತಿ ಪಾತ್ರರನ್ನ ನಿಮ್ಮ ಪೂರ್ವಜರು ಬಿಡಿಸ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಹೆದರಬೇಡಿ, ನಿಮ್ಮ ಪೂರ್ವಜರು ನಿಮಗೆ ಆಶೀರ್ವಾದ ಮಾಡಕ್ಕೆ ಬರ್ತಿದ್ದಾರೆ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಕಾಲ್ ಬರುವಂಥ ಸಾಧ್ಯತೆ ಇದೆ, ಅಥವಾ ಕಾಲ್ ನಿಮಗೆ ತುಂಬ ದುಬಾರಿ ಆಗಬಹುದು ಅನ್ನುವಂಥದ್ದು ಇದೆ. ಮ್ಯಾಗ್ಝೀನಲ್ಲಿ ನಿಮ್ಮ ಬಗ್ಗೆ ಮಾಹಿತಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ.
KMF ನಂದಿನಿ. ಸೊ ನಂದಿನಿ ಹಾಡಿಗೆ ಸಂಬಂಧಪಟ್ಟವ್ರು ಯಾರೋ ಬೆಂಕಿ ಅವಘಡದಲ್ಲಿ ತೊಂದರೆಗೆ ಈಡಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಎಚ್ಚರಿಕೆನ ವಹಿಸಿ. ಸೊ SP ಪೋಸ್ಟಲ್ಲಿ ನೀವು ಏನೋ SP ಪೋಸ್ಟ್ ಸಮಥಿಂಗ್ ಏನೋ ಸಿಕ್ಕಾಕೊಂಡು ಒಂದಷ್ಟು ತೊಂದರೆ ಆಗಬಹುದು ಅನ್ನುವಂಥದ್ದು ಇದೆ. ಸೈಕಲ್ ಗ್ಯಾಪ್ ಅಂತ ಕೂಡ ಕೇಳಿಸ್ತಾ ಇದೆ. YSP ಸಮಥಿಂಗ್ ಏನೋ YSP ಅಂತ ಇದೆ ಇಲ್ಲಿ. ಜೊತೆಗೆ ವಾರ್ ಅಂತ ಕೂಡ ಕೇಳಿಸ್ತಾ ಇದೆ. ಸಿಡ್ನಿ ಅಂತ ಕೂಡ ಕೇಳಿಸ್ತಾ ಇದೆ. FM ಅಲ್ಲಿ ನಿಮ್ಮ ಬಗ್ಗೆ ಮಾಹಿತಿ ಬರಬಹುದು. ACP ಅಂತ ಕೂಡ ಕೇಳಿಸ್ತಾ ಇದೆ. ಸೊ MCZXMFMVAA CYSP ಅನ್ನುವಂಥದ್ದು ಕೂಡ ಇದೆ. ಸೊ ತುಲಾ ರಾಶಿ, ಧನಸ್ಸು ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿ ಇಂಪಾರ್ಟೆಂಟ್ ಇರ್ಬೋದು. ಸೂರ್ಯನಾರಾಯಣನ ಆರಾಧನೆ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ. 11, 10, 7, 12, 8 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು. ಬನ್ನಿ, 3ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಹೈ ಪ್ರಿಸ್ಟೆಸ್ ನೋಡುವ. ಎರಡನೇ ನಂಬರ್. ಎ ಇಯರ್ ಫ್ರಮ್ ನೌ ಸಾಕಾಗೋಗಿದೆ ನಿಮಗೂ ಕಾದು. ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಮಗೆ ಅಂತ ಅನಿಸುತ್ತೆ. ಇಟ್ಸ್ ಅಪ್ ಟು ಯು, ನಿಮಗೆ ಬಿಟ್ಟಂಥ ವಿಚಾರ. ಕೆಲವು ವಿಚಾರಗಳು ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಲೇ ರಿಸಲ್ಟ್ ಇದೆ ಅನ್ನುವಂಥದ್ದು ಇದೆ. ಫಸ್ಟು ನೀವು ರೆಡಿ ಆಗಿ ಅನ್ನುವಂಥದ್ದು ಇದೆ. ಸಮಾಧಾನವಾಗಿ ನಿಮ್ಮ ಸಮಸ್ಯೆನೆಲ್ಲ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸೊ ಸಮಾಧಾನವಾಗಿ ಇದ್ದಷ್ಟು ನಿಮಗೆ ಒಳ್ಳೆಯದಾಗತ್ತೆ. ಒಂದಷ್ಟು ಅವಕಾಶಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ ನಿಯರ್ ಫ್ಯೂಚರಲ್ಲಿ ರೊಮ್ಯಾನ್ಸ್ ಕೂಡ, ಸೋಲ್ಮೇಟ್ ಕೂಡ ಬರುವಂಥ ಸಾಧ್ಯತೆಗಳು ಇದೆ. ಸೊ ಸೋಲ್ಮೇಟ್ ಎನರ್ಜಿ ಇಲ್ಲಿ ಇದೆ. ಸೊ ಹಾಗಾಗಿ ಸೋಲ್ಮೇಟ್ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಮಾಧಾನದಿಂದ ಇದ್ದ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಫಸ್ಟು ನಿಮ್ಮ ಹೆಸರಲ್ಲಿ ಪೂಜೆ ಪುನಸ್ಕಾರ ಏನಾದರೂ ಬೇಕು ಅಂದರೆ ಮಾಡ್ಕೊಳ್ಳಿ. ಸಮಸ್ಯೆನ ದುರ್ಗಾ ದೇವಿ ಅಥವಾ ಚಾಮುಂಡೇಶ್ವರಿ ದೇವಿ ಅಥವಾ ಒಂದು ಶಕ್ತಿ ದೇವತೆ ಬಗೆಹರಿಸ್ತಾಳೆ ಅನ್ನುವಂಥದ್ದು ಇದೆ. ಸೊ ಎಸ್, ವೇರ್ ಆರ್ ಯು ಪ್ರೀನಿ ಅನ್ನುವಂಥ ಎನರ್ಜಿ ಕೂಡ ಇದೆ. ಸೊ ಎಸ್ ಆಫ್ ಏರಿಯಲ್ ಇಂಟ್ರೆಸ್ಟಿಂಗ್ ಆಗಿ ಇದೆ. ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ಸನ್ನು ನೋಡ್ತೀರಾ. ಒಂದು ಲಕ್ಕಿ ವೀಕ್ ಅಂತ ಹೇಳಬಹುದು. ಹೊಸ ಇನ್ಕಮ್ ಬರುವಂಥ ಸಾಧ್ಯತೆ ಇದೆ. ಹೊಸ ರೀತಿಯಲ್ಲಿ ದುಡ್ಡು ಬರುವಂಥ ಸಾಧ್ಯತೆ ಇದೆ. ಈ ಟೈಮ್ ನಿಮಗೆ ಫೈನಾನ್ಷಿಯಲಿ ಸಕ್ಸಸ್ಫುಲ್ ಲೈಫನ್ನು ನೋಡುವಂಥ ಟೈಮ್. ಹಾಗಾಗಿ ನಿಮ್ಮ ಸಕ್ಸಸ್ ಕಡೆ, ನಿಮ್ಮ ಕೆರಿಯರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹಾಗಂದ ಕಾರಣಕ್ಕೆ ದುಡ್ಡನ್ನು ದುಂದು ವೆಚ್ಚ ಮಾಡಬೇಡಿ. ಸೇವ್ ಯುವರ್ ಮನಿ ಅನ್ನುವಂಥದ್ದು ಇದೆ. ಹಣಕಾಸಿನ ವಿಚಾರದಲ್ಲಿ ಹೇಗೆ ಸರಿಪಡಿಸ್ಕೊಳ್ಬೇಕು ಅಥವಾ ಹಣಕಾಸಿನ ವಿಚಾರದಲ್ಲಿ ಯಾವ ರೀತಿಯ ಅವಕಾಶಗಳು ಬರುತ್ತೆ, ಅವಕಾಶಗಳನ್ನ ಹೇಗೆ ಸದುಪಯೋಗ ಪಡಿಸ್ಕೊಳ್ಬೇಕು, ಇದ್ರ ಕಡೆ ಗಮನನ ಕೊಡಿ. 2 ಕೆಲಸಗಳನ್ನ ಮ್ಯಾನೇಜ್ ಮಾಡೋಕ್ಕಾಗ್ದಿರ ಒದ್ದಾಡ್ತೀರಾ ಈ ತಿಂಗಳು ಅನಿಸುತ್ತೆ. ಸೊ ಸ್ವಲ್ಪ ಒಂದು ಕಂಟ್ರೋಲ್ಗೆ ಬನ್ನಿ. ಒಂದು ಕೆಲಸ, ಆ ಕೆಲಸ, ಈ ಕೆಲಸ ಎರಡೂ ಬ್ಯಾಲೆನ್ಸ್ ಮಾಡಿ ನಿಮ್ಮ ಎನರ್ಜಿನ ಅನ್ನುವಂಥದ್ದು ಇದೆ. ನಿಮ್ಮ ಕನಸುಗಳು, ಆಸೆಗಳು ನಿಮ್ಮನ್ನು ಹೇಗೆ ಒಂದು ಚಾಲೆಂಜಿಗೆ ಒಡ್ಡುತ್ತಾ ಇದೆಯೋ ಅದೇ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊಂಡು ನೀವು ಮುಂದುವರೆದಿದೆ ಆದರೆ ಇನ್ನು ಹೆಚ್ಚಿನ ಯಶಸ್ಸನ್ನು ಖಂಡಿತವಾಗ್ಲೂ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಇಲ್ಲಿ ತಿಂಗಳುಗಟ್ಟಲೆಯ ಎನರ್ಜಿ ಇದೆ, ವಾರದ ಎನರ್ಜಿ ಇಲ್ಲ. ಇಲ್ಲಿ ವಾರಕ್ಕಿಂತ ತಿಂಗಳವರೆಗೂ ಎನರ್ಜಿ ಇದೆ. ಮೇ ಬಿ ಇನ್ನು 2-3 ತಿಂಗಳು ಅಥವಾ ಈಗ 1 ವಾರದಿಂದ ಇನ್ನೊಂದು 6 ತಿಂಗಳ ಒಳಗೆ ನಿಮ್ಮೆಲ್ಲ ಸಮಸ್ಯೆಗಳು ಪರ್ಮನೆಂಟಾಗಿ ಸ್ಟಾಪ್ ಆಗುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಗಮನನ ಹರಿಸಿ. ಚೆನ್ನಾಗಿದೆ ಜೀವನ, ಕೆರಿಯರ್ ಚೆನ್ನಾಗಿದೆ, ಈ ಸಮಸ್ಯೆಗಳನ್ನ ಅಂತ್ಯ ಹಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದ ಸಮಸ್ಯೆಗಳು ನಿಮಗೆ ಇಷ್ಟ ಇರಲಿ ಬಿಡಲಿ, ಖಂಡಿತವಾಗ್ಲೂ ಅದೆಲ್ಲವೂ ಕೂಡ ಎಂಡ್ ಆಗ್ತಾ ಇದೆ, ಎಂಡ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ
ಸೊ ಎಸ್, ಫೈನಾನ್ಷಿಯಲಿ ಗೇನ್ ಆಗುತ್ತೆ, ಹೊಸ ಜಾಬ್ ಬರುವಂಥದ್ದು, ಪ್ರಮೋಷನ್ ಬರುವಂಥದ್ದು, ದುಡ್ಡು ಬರುವಂಥದ್ದು ಎಲ್ಲವೂ ಇದೆ. ಸಾಕಷ್ಟು ಎಕ್ಸೈಟ್ಮೆಂಟು ತರುವಂಥ ಆಪರ್ಚುನಿಟೀಸ್ ಕೂಡ ಬರುತ್ತೆ. ಒಂದು ಟ್ರೈ ಮಾಡಿ ನೋಡೋಣ ಅನ್ನುವಂಥ ಅಡ್ವೆಂಚರಸ್ ಆಪರ್ಚುನಿಟೀಸ್ ಕೂಡ ಬರುತ್ತೆ. ಒಂದು ಪ್ರಾಜೆಕ್ಟನ್ನ ಒಂದು ಸತಿ ಮಾಡಿ ಒಂದು 2-3 ಕೆಲಸಕ್ಕೆ ಹಾಕಿ ಯಾವುದಕ್ಕೂ ಪ್ರಯೋಜನ ಇಲ್ದಿರೋ ಹಾಗೆ ಮಾಡ್ಕೊಳ್ಬೇಡಿ. ಎಲ್ಲೋ ಒಂದು ಕಡೆ 2-3 ಕೆಲಸಗಳನ್ನ ಮಾಡೋಕ್ಕಾಗ್ದಿರ ನೀವು ತೊಂದರೆ ಅನುಭವಿಸೋದನ್ನು ಬಿಟ್ಬಿಟ್ಟು ಒಂದು ಪರ್ಟಿಕ್ಯುಲರ್ ವೇಲಿ ನಿಮ್ಮದೇ ಆದ ರೀತಿಲಿ ಎಲ್ಲನೂ ಬ್ಯಾಲೆನ್ಸ್ ಮಾಡುವಂಥದ್ದು, ಮ್ಯಾನೇಜ್ ಮಾಡುವಂಥದ್ದನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮಕ್ಕಳಿಗೋಸ್ಕರ ಕೆಲವು ಬದಲಾವಣೆನ ಮಾಡ್ಕೊಳ್ಳಿ, ಅಥವಾ ಮಕ್ಕಳಿಗೋಸ್ಕರ ಆದರೂ ಈ ಒಂದು ರಿಲೇಷನ್ಶಿಪ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮಕ್ಕಳು ತುಂಬ ಇಂಪಾರ್ಟೆಂಟ್ ಇದೆ. ಸೊ ಮಕ್ಕಳಿಗಾಗಿ ಈ ಒಂದು ಜೀವನ, ಕೆಲವು ಸತಿ ನಾವು ಮಕ್ಕಳಾಗಿದ್ದಾಗ ನಮ್ಮ ಪೇರೆಂಟ್ಸ್ ಏನು ತಪ್ಪು ಮಾಡಿದ್ರು ಅದರ ಒಂದು ಎಫೆಕ್ಟಲ್ಲಿ ನಾವು ನಮ್ಮ ಪೇರೆಂಟ್ಸಿಗೆ ಬೈಕೊಂಡು ತಿರುಗ್ತಾ ಇದ್ದೀವಿ ಅಂದರೆ ನಮ್ಮ ಮಕ್ಕಳಿಗೆ ನಾವು ಏನು ಮಾಡ್ತಾ ಇದ್ದೀವಿ ಇದು ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ಆ ಮುಗ್ಧ ಹೃದಯಗಳು ಮುಗ್ಧತೆಯಿಂದ ಇರೋ ಹಾಗೆ, ಯಶಸ್ಸಿನ ಕಡೆ ಮುಖ ಮಾಡೋ ಹಾಗೆ ಮಾಡಿ ಅನ್ನುವಂಥದ್ದು ಇದೆ. ರಿಯೂನಿಯನ್ ಎನರ್ಜಿ ಇದೆ. ಎಕ್ಸ್ ಫ್ರೆಂಡ್ ಬರ್ಬೋದು, ಎಕ್ಸ್ ಕಪಲ್ ಬರ್ಬೋದು, ಅಥವಾ ಎಕ್ಸ್ ನೇಬರ್ ಬರ್ಬೋದು. ಸೊ ಹಳೆ ಫ್ರೆಂಡ್ಸ್ ಎಲ್ಲ ರಿಯೂನಿಯನ್ ಆಗಿ ಎಲ್ಲೋ ಪಿಕ್ನಿಕ್ ಪಾರ್ಟಿ ಹೋಗುವಂಥ ಸಾಧ್ಯತೆ ಇದೆ. ಒಂದು ಹ್ಯಾಪಿ ಎಂಡಿಂಗನ್ನು ನೋಡ್ತೀರಾ. ಒಂದು ಕಾರ್ಮಿಕ್ ಸರ್ಕಲ್ ಎಂಡ್ ಆಯಿತು. ಒಂದು ಸ್ಪಿರಿಚುವಲ್ ಗ್ರೋತ್ ಕಲಿತಾ ಇದ್ದೀರಾ. ಸಾಕಷ್ಟು ಸಮಸ್ಯೆಗಳು ಬಗೆಹರಿದಿದೆ, ಇನ್ನು ಮುಂದಕ್ಕೂ ಬಗೆಹರಿಯುತ್ತೆ. ಯಾವುದೇ ಸಮಸ್ಯೆಗಳು ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದು ಕಡೆ ರೆಡಿ ಇದ್ದೀರಾ, ಏನೇ ಬಂದರೂ ಫೇಸ್ ಮಾಡೋಕ್ಕೆ. ಅಟ್ ದಿ ಸೇಮ್ ಟೈಮ್ ಯಾವಾಗ ಮುಗಿಯುತ್ತೆ ಅಂತ ವೆಯ್ಟ್ ಕೂಡ ಮಾಡ್ತಿದ್ದೀರಾ. ಯಾರು ಯಾವಾಗ ಏನು ತೊಂದರೆ ಮಾಡ್ತಾರೋ ಅನ್ನೋ ಭಯದಲ್ಲೇ ಜೀವನನ ಕಳಿಬೇಡಿ. ಜೀವನ ಇರೋದೇ ಅನುಭವಿಸೋದಕ್ಕೆ, ಸುಖವಾಗಿ ಅನುಭವಿಸಿ. ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಮಕ್ಕಳ ಜೊತೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ವಿದೇಶ ಪ್ರಯಾಣ ಹೋಗುವಂಥ ಸಾಧ್ಯತೆ ಇದೆ. ವಿದೇಶದಲ್ಲಿ ಜಾಬ್ ಆಫರ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ರಕ್ಷೆ ಸ್ವಲ್ಪ ಹಾಳಾಗಿದೆ. ಒಂಚೂರು ಸರಿಯಾಗಿ ರಕ್ಷೆ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ. ರಕ್ಷಣೆಯಲ್ಲಿ ಇಲ್ಲ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಓಕೆ, ಸೊ 21 ತಾರೀಕು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಒಂದು ಆಯ್ಕೆ ನಿಮ್ಮ ಮುಂದೆ ಬರ್ತಾ ಇದೆ. ಯಾವ ಆಯ್ಕೆನ ಮಾಡ್ಕೊಳ್ತೀರಾ ನಿಮಗೆ ಬಿಟ್ಟಂಥ ವಿಚಾರ. ಸೊ ದ ಲವರ್ಸ್ ಇದ್ದಾರೆ. ಸೊ ನಿಮಗೂ ಆಯ್ಕೆಗಳಿದೆ, ಅವ್ರಿಗೂ ಆಯ್ಕೆಗಳಿದೆ. ಬಟ್ ನಿಮ್ಮಿಬ್ಬರು ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಸೋಲ್ಮೇಟ್ ಎನರ್ಜಿ ಇಲ್ಲಿ ಇದೆ. ಸೊ ಇಷ್ಟ ಇದ್ದರೆ ಇಬ್ಬರು ಮದುವೆ ಆಗಿ, ಇಲ್ಲಾಂದರೆ ಬೇರೆಯವ್ರನ್ನ ಮದುವೆ ಆಗಿ, ಹೊಸ ಕೆಲಸ ಬರುವಂಥದ್ದು, ಹೊಸ ಪಾರ್ಟ್ನರ್ ಬರುವಂಥದ್ದು, ಹೊಸ ಜೀವನ ನಿಮ್ದಾಗುವಂಥ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆ ರಿಯೂನಿಯನ್ ಬೇಡ ಅನ್ನುವಂಥದ್ದು ಇಲ್ಲಿ ಇದೆ. ಸೊ ಈಗ ರಿಯೂನಿಯನ್ ಮಾಡ್ಕೊಳಕ್ಕೆ ಹೋಗಿ ಸಾಕಷ್ಟು ಸಮಸ್ಯೆನ ಎದುರಿಸ್ತೀರಾ ಅನ್ನುವಂಥದ್ದು ಇದೆ. ಶಕ್ತಿ ದೇವತೆಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಏನು ತಲೆ ತಿಂತಾ ಇದೆ, ಅಥವಾ ಏನು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ, ಅಥವಾ ಏನು ಸ್ಟಕ್ ಎನರ್ಜಿ ಇದೆ, ಅಥವಾ ಯಾವುದು ಯಾವಾಗೂ ಮುಗಿಯೋದೇ ಇಲ್ಲ ಅನ್ನುವಂಥದ್ದು ಇದೆ. ಒಂಟಿಯಾಗಿ ಈ ಸಮಸ್ಯೆನ ಎದುರ್ಸೋಕ್ಕಾಗ್ತಾ ಇಲ್ಲ, ಸಾಕಷ್ಟು ತೊಂದರೆ ಆಗ್ತಿದೆ ನನಗೆ, ಇನ್ನು ಐ ಕಾಂಟ್ ಬ್ರೀತ್ ಅನ್ನುವಂಥ ರೀತಿಯಲ್ಲಿ ಯಾರಿದ್ದೀರಾ. ಉಸಿರಾಟದ ಸಮಸ್ಯೆ ಇರ್ಬೋದು, ಅಥವಾ ಒಂದು ಬಂಧನದ ಭೀತಿ ಇರ್ಬೋದು, ಅಥವಾ ಒಂದು ಬಂಧನದ ರೀತಿ ನಿಮ್ಮ ಜೀವನ ಇದೆ ಅಂತ ಅನಿಸಿದ್ರೆ ಫಸ್ಟು ನಿಮ್ಮನ್ನು ನೀವು ರಿಲೀಸ್ ಮಾಡ್ಕೊಳ್ಳಿ. ಎಂಥದ್ದೇ ಶಕ್ತಿಯಾಗಿದ್ದರೂ, ಎಂಥದ್ದೇ ಯಂತ್ರ ಮಂತ್ರ ತಂತ್ರಗಳಿದ್ದರೂ, ಎಂಥದ್ದೇ ಕುತಂತ್ರ ಇದ್ದರೂ ನಿಮ್ಮನ್ನು ಯಾರೂ ಕಟ್ಟಾಕೋಕ್ಕಾಗಲ್ಲ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡ್ಕೊಳ್ಳಿ. ಅನ್ನೆಸಸರಿಯಾಗಿ ಇನ್ನೊಬ್ಬರು ಜೀವನಕ್ಕೆ ನೀವು ಕೈ ಹಾಕಬೇಡಿ. ಇನ್ನೊಬ್ಬರು ಜೀವನದ ಚಿಂತೆ ನಿಮಗೆ ಬೇಡ. ನೀವಾಯಿತು, ನಿಮ್ಮ ಮನೆ ಆಯಿತು, ನಿಮ್ಮ ಕೆಲಸ ಆಯಿತು, ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಇನ್ನೊಬ್ಬರನ್ನ ಬಂದಿ ಮಾಡೋಕ್ಕೆ ಹೋಗಿ ನೀವೇ ಬಂದಿ ಆಗಿಬಿಡ್ತೀರಾ ಅನ್ನುವಂಥದ್ದು ಇದೆ. ರಿಲೀಸ್ ಯುವರ್ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಎಲ್ಲವನ್ನು ಬಿಡುಗಡೆ ಮಾಡಿ ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ನೀವು ಮುಂದುವರಿರಿ ಅನ್ನುವಂಥದ್ದು ಇದೆ. ನಿಮ್ಮ ಆಸೆಗಳು, ಕನಸುಗಳು ಎಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನುವಂಥ ಮಾತಿಲ್ಲಿ ಇದೆ. ಸೊ ನಿಮ್ಮ ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ. ಒಂದು ಮಾರ್ಗದರ್ಶನ ಇನ್ನೊಬ್ಬರು ಜೀವನಕ್ಕೆ ಕೊಡೋಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀರಿ. ನೀವೊಂದು ಗುರುವಾಗಿ ನಿಲ್ಲಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಎಸ್, ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್. ಮೆಡಿಟೇಷನ್ ಮಾಡಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಸಹೋದರಿಯ ಜೀವನಕ್ಕೆ ಮೆಡಿಟೇಷನ್ ಮುಖಾಂತರ ಒಂದಷ್ಟು ಸಲಹೆನ ಕೊಡಿ ಎನ್ನುವಂಥದ್ದು ಕೂಡ ಇದೆ. ನಿಮ್ಮ ಸಹೋದರಿಯ, ನಿಮ್ಮ ಸಿಸ್ಟರ್ಸ್ ಯಾರಿದ್ದಾರೆ ಅವ್ರ ಲೈಫಲ್ಲಿ
ಪೀಸ್ಫುಲ್ನೆಸ್ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸರಸ್ವತಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ. ವಿದ್ಯೆಯಲ್ಲೂ ಕೂಡ ಯಶಸ್ಸು ಇದೆ ಅನ್ನುವಂಥದ್ದು ಇದೆ. ವಾಗ್ದೇವಿಯ ಆಶೀರ್ವಾದ ಸದಾ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೆ ಅಂತ ಗೊತ್ತಿಲ್ಲ. ಸೊ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ಶಕ್ತಿ ದೇವತೆಯ ಆಶೀರ್ವಾದ, ಗುರುಗಳ ಆಶೀರ್ವಾದ ಇಲ್ಲಿ ಇದೆ. ಅಟ್ ದಿ ಸೇಮ್ ಟೈಮ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಕೂಡ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಆಶೀರ್ವಾದ ಕೂಡ ನನ್ನ ಮೇಲೆ ಇರಲಿ. ತುಂಬ ನೆಗೆಟಿವ್ ವೈಬ್ ಆಯಿತು. ಸೊ ಜೀವನ ಸಾಕಾಗೋಗಿದೆ. ಸದ್ಯಕ್ಕೆ ಒಂಚೂರು ರಿಲ್ಯಾಕ್ಸ್ ಎನರ್ಜಿಲಿ ಪ್ರಪಂಚ ಇರೋ ಹಾಗೆ ಮಾಡಿ ಅಂತ ಬೇಡ್ಕೊಳ್ತೀನಿ. ಸೊ ಸದ್ಯಕ್ಕೆ ಶಿವ ಇದ್ದಾರೆ ಮತ್ತು ರಾಮ ಇದ್ದಾರೆ. ಸೊ ರಾಮೇಶ್ವರಮಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಏನೋ ಅವಘಡಗಳು ನಡೆಯುತ್ತೆ, ಒಂದಷ್ಟು ಮುಳುಗಡೆ ಆಗುತ್ತೆ. ರಾಮೇಶ್ವರಂ ಕ್ಷೇತ್ರ ಮುಳುಗಡೆ ಆಗುವಂಥ ಸಮಯ ಬಂತು ಅನ್ನುವಂಥದ್ದು ಇದೆ. ನನಗೆ ಗೊತ್ತಿಲ್ಲ, ಬಟ್ ಆ ಥರ ಕೇಳಿಸ್ತಾ ಇದೆ. ಶಿವ ತಾಂಡವ, ಶಿವನಿಗೆ ಕೋಪ ಬರೆಸ್ಬೇಡಿ, ಶಿವನು ಶಾಂತವಾಗಿ ಇರೋ ಹಾಗೆ ನೋಡ್ಕೊಳ್ಳಿ ಎನ್ನುವಂಥದ್ದು ಇದೆ. ಸೊ ಗಂಗಮ್ಮ ಉಕ್ಕಿ ಉಕ್ಕಿ ಹರಿತದಳೆ, ಕಾರಣ ಏನು ಅನ್ನೋದು ನಿಮಗೆ ಗೊತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಪ್ರಶ್ನೆ ಹಾಕ್ಕೊಳ್ಳಿ. ಸೊ ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಒಳ್ಳೆಯದಾಗೋ ಹಾಗೆ ನೋಡ್ಕೊಳ್ಳಿ. ಸೊ ಸುಬ್ರಹ್ಮಣ್ಯ ಕ್ಷೇತ್ರದ ದರ್ಶನದಿಂದ, ಸುಬ್ರಹ್ಮಣ್ಯನ ಆರಾಧನೆಯಿಂದ, ಸುಬ್ರಹ್ಮಣ್ಯನ ಅನುಗ್ರಹದಿಂದ ನೀವು ಸುಬ್ರಹ್ಮಣ್ಯನ ದೇವಸ್ಥಾನನ ಕಟ್ತೀರಾ ಅನ್ನುವಂಥದ್ದು ಇದೆ. ವಿಷಜಂತುಗಳು ಒಂದಷ್ಟು ತೊಂದರೆ ಮಾಡುವಂಥ ಸಾಧ್ಯತೆಗಳು ಇದೆ. ಪ್ರೊಟೆಕ್ಷನನ್ನು ಹಾಕ್ಕೊಳ್ಳಿ. ನಿಮ್ಮ ಬ್ರದರಿಂದ ನಿಮಗೆ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ. ರಾಜಕೀಯವಾಗಿ ಯಶಸ್ಸನ್ನು ನೋಡ್ತೀರಾ. ಈ ತಿಂಗಳಿಂದ 6 ತಿಂಗಳೊಳಗೆ ರಾಜಕೀಯವಾಗಿ ಯಶಸ್ಸನ್ನು ಕೂಡ ನೋಡ್ತೀರಾ. ಸಾಕಷ್ಟು ಶಾಂತವಾಗಿ ಇದ್ದೀರಾ. ಬಟ್ ನೀವು ಗುರಿ ಇಟ್ಟರೆ ಎಲ್ಲವೂ ಕೂಡ ಗುರಿ ಸೇರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ದೇವಸ್ಥಾನ ಕಟ್ಟಿಸುವಂಥ ಉದ್ದೇಶ ಇದೆ, ಅದನ್ನು ಕೂಡ ಪೂರ್ಣಗೊಳಿಸಿ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ. ನರಸಿಂಹದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿದ್ದಂಥ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಹೊಟ್ಟೆಲಿರುವಂಥ ಎಲ್ಲ ದುಷ್ಟ ಗೊತ್ತಿಲ್ಲ ನೆಗೆಟಿವ್ ವೈಬ್ಸ್ನ ಅಥವಾ ನೆಗೆಟಿವಿಟಿನ ರಿಮೂವ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಒಂದು ಹ್ಯಾಪಿ ಎಂಡಿಂಗ್, ಒಂದು ಡೆವಿಲ್ ಎಂಡ್ ಆಗುತ್ತೆ ಈ ವಾರದಲ್ಲಿ ಅನ್ನುವಂಥದ್ದು ಇದೆ. ಒಂದು ಡೆವಿಲ್ ಎಂಡ್ ಆಗುತ್ತೆ ಅನ್ನುವಂಥದ್ದು ಇದೆ. ನನಗೆ ಗೊತ್ತಿಲ್ಲ ಏನು ಅಂತ, ಬಟ್ ನಟರಾಜರ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಒಂದು ಪಾದಾರ್ಪಣೆ ನಡೀತಾ ಇದೆ, ಪಾದಾರ್ಪಣೆ ಆಗುವಂಥ ಸಮಯ ಇದೆ. ಬಸವಣ್ಣ ಬರ್ತಾರೋ ಅಥವಾ ಶಿವಪ್ಪ ಬರ್ತಾರೋ, ಗಣೇಶ ಬರ್ತಾರೋ, ನರಸಿಂಹ ದೇವರು ಬರ್ತಾರೋ, ಶ್ರೀರಾಮ ಬರ್ತಾರೋ ಅಥವಾ ಸುಬ್ರಹ್ಮಣ್ಯ ಗಣೇಶನೇ ಬರ್ತಾರೋ ಗೊತ್ತಿಲ್ಲ. ಎಲ್ಲರೂ ಕೂಡ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ತುಂಬ ಬ್ಲೆಸ್ಡ್ ವೀಕ್ ಅಥವಾ ನಿಮ್ಮ ಅಪ್ಕಮಿಂಗ್ ಲೈಫ್ ತುಂಬ ಬ್ಲೆಸ್ಸಿಂಗ್ಸಲ್ಲಿ ಇರುತ್ತೆ ಅನ್ನೋ ರೀತಿಯಲ್ಲಿ ಇದೆ. ಸೊ ಒಂದು ವಾರ್ನಿಂಗ್ ಇದೆ. ಒಂದಷ್ಟು ಪೊಲೀಸ್ ಹುದ್ದೆ ಸಿಗುವಂಥ ಸಾಧ್ಯತೆ ಇದೆ. ಪೊಲೀಸ್ ಕೆಲಸಕ್ಕೆ ಸಂಬಂಧಪಟ್ಟಂಗೆ, ಜೊತೆಗೆ ಪೊಲೀಸ್ಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ. ಫ್ಯಾಮಿಲಿ ಕನಸು ನನಸಾಗುತ್ತೆ. ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸೊ ರಿಲೇಷನ್ಶಿಪ್ ಗ್ರೋತ್ ಆಗುತ್ತೆ. ಫೈನಾನ್ಷಿಯಲಿ ಸಕ್ಸಸ್, ಡಾಲರಲ್ಲಿ ನಿಮಗೆ ಅಮೌಂಟ್ ಬರುತ್ತೆ ಈ ವಾರ ಅನ್ನುವಂಥದ್ದು ಕೂಡ ಇದೆ. ಒಲಿಂಪಿಕಲ್ಲಿ ಇನ್ನೂ ಹೆಚ್ಚಿನ ಮೆಡಲ್ಸ್ ಗೆಲ್ಲುವಂಥ ಸಾಧ್ಯತೆ ಇದೆ. ಯಾಕೆ ಪ್ರಯತ್ನ ಪಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಹಾರ್ಟ್ ಇದೆ. ಸೊ ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಸೊ ಸ್ವಲ್ಪ ನೆಗೆಟಿವಿಟಿ ಇದೆ, ಬ್ಲ್ಯಾಕ್ ಮ್ಯಾಜಿಕ್ ಇದೆ. ಇದರಿಂದ ಹೊರಗೆ ಬರುವಂಥ ಪ್ರಯತ್ನನ ಮಾಡಿ. ನಗೋದನ್ನ ಮರ್ತು ಬಿಟ್ಟಿದ್ದೀರಾ, ನಗ್ತಾ ಇರಿ. ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತೀರಾ? ಸೀರಿಯಸ್ ಆಗಬೇಡಿ, ಆರಾಮಾಗಿ ಇರಿ ಅನ್ನುವಂಥದ್ದು ಇದೆ. ಸೊ ಉಳಿಸ್ಕೊಳ್ಳುವಂಥ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಇವತ್ತಿನ ಸಣ್ಣ ಫ್ಯಾಮಿಲಿ ನಾಳೆ ದೊಡ್ಡ ಫ್ಯಾಮಿಲಿ ಆಗುತ್ತೆ ಅಲ್ವಾ? ಯಾಕೆ ಅವಕಾಶನ ಮಾಡಿಕೊಡ್ತಾ ಇಲ್ಲ ಅನ್ನುವಂಥದ್ದು ಇದೆ. ಅವಕಾಶನ ಮಾಡಿಕೊಡಿ, ಫ್ಯಾಮಿಲಿ ಲೈಫ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. 3 ಫ್ಯಾಮಿಲಿ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾವುದೋ 3 ಫ್ಯಾಮಿಲಿ ಇಲ್ಲಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸ್ಟಾರ್ ಸೀಡ್ ಇರಬಹುದು. ನಿಮ್ಮ ಕನಸುಗಳೆಲ್ಲ ನನಸಾಗುತ್ತೆ. ನೇವಿ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ಅಥವಾ ನೇವಿಲಿ ನಿಮಗೆ ಹುದ್ದೆ ಸಿಗುವಂಥ ಸಾಧ್ಯತೆ ಇದೆ. ಜಾಬ್ ಸಿಗಬಹುದು. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಸೊ ಏಂಜಲಿಕ್ ಎನರ್ಜಿ ಕೂಡ ಇದೆ. ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿ ಕೂಡ ಇದೆ. ಸೊ ರಿಲೇಷನ್ಶಿಪ್ ಗ್ರೋತ್ ಆಗುತ್ತೆ. ನಿಮ್ಮ ಬೆಳೆ ಒಳ್ಳೆ ಬೆಳೆನ ಬೆಳಿತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಆ್ಯನ್ಸಿಸ್ಟರ್ಸ್ ಎನರ್ಜಿ ಇದೆ. ಸೊ
ಯಾರೋ ಇಲ್ಲಿ ಜೋಡಿ ಸಾವಿನ ಸುದ್ದಿನ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ. ಅಥವಾ ಏನೋ ಒಂದಿದೆ ಇಲ್ಲಿ, ಜೋಡಿ ಸಾವನ್ನ ಮಾಡಿದ್ದೀವಿ, ಹೆವಿ ಎನರ್ಜಿ ಇದೆ ಆ ಥರದ್ದು. ಜೊತೆಗೆ ನಿಮ್ಮ ಪೂರ್ವಜರ ಆಶೀರ್ವಾದ ಇದೆ, ಏನೂ ತಲೆ ಕೆಡಿಸ್ಕೊಳ್ಬೇಡಿ. ಪೂರ್ವಜರು ಅವಳಿ ಜೋಳಿ ಮಕ್ಕಳಾಗಿ ಇಬ್ಬರು ಒಟ್ಟಿಗೆ ಸತ್ತೋಗಿದ್ದಾರೆ, ಅವರಿಬ್ಬರು ಮತ್ತೆ ಒಟ್ಟಿಗೆ ಹುಟ್ಟು ಬರ್ತಾರೆ ಅವಳಿ ಜೋಳಿಯಾಗಿ ಅನ್ನೋವಂಥದ್ದು ಇದೆ. ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ, ಅಭಿವೃದ್ಧಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಅನ್ಎಕ್ಸ್ಪೆಕ್ಟೆಡ್ ಅತಿಥಿ, ಅನಾಮಿಕ ಅತಿಥಿ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಗಂಡ್ಪಾಪು ಆಗುವಂಥ ಸಾಧ್ಯತೆ ಇದೆ. ಅತಿಥಿ ದೇವೋಭವ ಅಲ್ಲ, ಅತಿಥಿ ದೇವೋಭವ ಆ ಥರ ಏನೋ ಒಂದು ಕೆಟ್ಟ ಅತಿಥಿ ನಿಮ್ಮ ಮನೆಗೆ ಬರುವಂಥ ಸಾಧ್ಯತೆ ಇದೆ. ಬಿ ಕೇರ್ಫುಲ್ ಅನ್ನುವಂಥದ್ದು ಕೂಡ ಇದೆ. ಮೆಡಿಟೇಷನ್ನ ಮಾಡಿ ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ. ಯಾರೋ ನೆಗೆಟಿವಿಟಿ ಮಾಡೋರು ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯವ್ರ ಥರ, ಸಾಧು ಥರ ಮುಖವಾಡ ಹಾಕ್ಕೊಂಡು ಬರ್ತಾರೆ, ಇವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ. ವೆಡ್ಡಿಂಗ್ ಬರುವಂಥದ್ದು, ಎಂಗೇಜ್ಮೆಂಟ್ ಆಗುವಂಥದ್ದು, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ ಪ್ರೊಟೆಕ್ಷನ್ ಸಿಗುವಂಥ ಸಾಧ್ಯತೆ ಇದೆ. ಸೊ 2 ಫ್ಯಾಮಿಲಿಗಳು ಒಂದಾಗುವಂಥ ಸಾಧ್ಯತೆಗಳು ಕೂಡ ಇದೆ. ವಿನಾಶಕಾಲೆ ವಿಪರೀತ ಬುದ್ಧಿ, ಕೆಲವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗೋದಿಲ್ಲ, ಅವ್ರು ಅನುಭವಿಸ್ದಾಗೇನೆ ಅವರಿಗೆ ಬುದ್ಧಿ ಬರೋದು. ಸೊ ತಮ್ಮ ಮೇಲೆ ತಮಗೆ ತುಂಬ ನಂಬಿಕೆ ಇರೋರು, ಆ ನಂಬಿಕೆನೇ ಅವ್ರಿಗೆ ಉರುಳಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಇಲ್ಲಿ ಬರೋದನ್ನಷ್ಟೇ ಹೇಳೋದು, ಇಟ್ಸ್ ಎ ಜನರಲ್ ರೀಡಿಂಗ್, ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಓಕೆ, ಲಾಲ್ಬಾಗ್ ಅನ್ನುವಂಥದ್ದು ಕೂಡ ಇದೆ, ಲ್ಯಾಂಡ್ ಮಾರ್ಕ್ ಅನ್ನುವಂಥದ್ದು ಕೂಡ ಇದೆ, MTR ಅನ್ನುವಂಥದ್ದು ಕೂಡ ಇದೆ. ನೀವೆಲ್ಲ ಊರಿಗೆ ಹೋದಾಗ ಯಾರೋ ನಿಮ್ಮ ಮನೆ ಹತ್ರ ಬಂದು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಓಕೆ, ಎಲ್ಲೋ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೇರಳ, ಕೋಲ್ಕತ್ತಾ ಅಂತ ಕೂಡ ಕೇಳಿಸ್ತಾ ಇದೆ. ಸೊ ಕಾಲಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. FX MPT MAMYAXV AGMLK ಇದೆ. ಅಯ್ಯಪ್ಪ ಸ್ವಾಮಿಗೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ಮಾಹಿತಿಗಳು, ಸುದ್ದಿಗಳನ್ನ ಕೇಳ್ತೀವಿ ಅಂತ ಇದೆ. ಓಕೆ, 1956 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಕುಂಭರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಧನಸ್ಸು, ತುಲಾ ರಾಶಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಶಕ್ತಿ ದೇವತೆಯ ಆರಾಧನೆ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಓಂ ದುಮ್ ದುರ್ಗಾಯೈ ನಮಃ, ಓಂ ದುಮ್ ದುರ್ಗಾಯೈ ನಮಃ, ಓಂ ದುಮ್ ದುರ್ಗಾಯೈ ನಮಃ. ಶತ್ರುಬುದ್ಧಿ ವಿನಾಶಾಯ, ಶತ್ರುಬುದ್ಧಿ ವಿನಾಶಾಯ, ಶತ್ರುಬುದ್ಧಿ ವಿನಾಶಾಯ ಅಂತ ಕೇಳ್ಕೊಳ್ಳಿ. ನಿಮ್ಮ ಶತ್ರುಗಳನ್ನ ನಾರಸಿಂಹ ದೇವರು ನಾಶ ಮಾಡ್ತಾರೆ. ಸೊ ರಾಮರ ರಕ್ಷಾ ಸ್ತೋತ್ರನ ಅಥವಾ ಶ್ರೀರಾಮ ರಕ್ಷಾ ಕವಚನ ಪಠಣೆ ಮಾಡ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ, ಇದರಿಂದ ಕೂಡ ಒಳ್ಳೆಯದಾಗುತ್ತೆ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ.